ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓದಿದ ವಾಕ್ಯ ಹೀಗೆ ಹೇಳ್ತಾ ಇದೆ, ವಾಯುವೇ ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು, ಆತನ ಪಾದಗಳ ಕೆಳಗೆ ಕಾರ್ಗತ್ತಲಿತ್ತು, ಕೆರೂಬಿ ವಾಹನವಾಗಿ ಹಾರಿ ವಾಯುವೇ ಆತನ ರೆಕ್ಕೆಗಳು ಎಂಬಂತೆ ಇಳಿದು ಬಂದನು. 11ನೇ ವಾಕ್ಯ, ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿ ಜಲಮಯವಾಗಿರುವ ನೀಲ ಮೇಘಗಳ ಮಧ್ಯದಲ್ಲಿ ಮರೆಯಾದನು. ಪ್ರೈಸಲು ಕಳೆದ ದಿನಗಳಲ್ಲಿ ನಿನ್ನೆ ಸಂಜೆಯಲ್ಲಿ ನಾವು ಧ್ಯಾನಿಸಿದ ವಿಷಯದ ಆಧಾರದಲ್ಲಿ ಬೆಳಗ್ಗೆಯೂ ಸಹ ಇವತ್ತು ಬೆಳಗ್ಗೆನೂ ಸಹ ನಾವು ಧ್ಯಾನಿಸೋದಕ್ಕೆ ನಮಗೆ ದೇವರು ಸಹಾಯ ಮಾಡಿದರೆ, ಸಂಜೆಯು ಅದರ ಆಧಾರದಲ್ಲಿ somebody can read in English was 11ನೇ ವಾಕ್ಯ ಮಾತ್ರ ಓದಿ ಸರ್. He made his darkness his secret place. He is spreading round about the dark waters. Praise. Yes. He made darkness his secret place. Praise the Lord. ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ, ಅದರ ಇಂಗ್ಲೀಷಲ್ಲಿ ವ್ಯಕ್ತವಾಗಿ ಹೇಳ್ತಾ ಇದೆ, ಆತನು ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡನಂತ ಹೇಳಿದೆ. ಅಂದರೆ ಕತ್ತಲೆಯ ಗುಡಾರದ ಒಳಗೆ ಆತನು ಅಡಗಿ ಕುಳಿತಿದ್ದಾನೆ ಅಂತ. ಯಾರು ಕುಳಿತಿದ್ದಾನೆ ಕತ್ತಲೆ ಗುಡಾರದೊಳಗಡೆ? ಮುಚ್ಚಲ್ಪಟ್ಟ ಬಾಗಿಲಿನ ಒಳಗೆ ಕೂತಿರೋದು ಯಾರು? ದೇವರ ಕುರಿತು ಹೇಳ್ತಾ ಇರೋದು. ವೆನ್ ಯು ಗೆಟ್ ಇನ್ ಟು ದ ಕ್ಲಾಸೆಟ್, ಅಥವಾ ನೀವು ಕೋಣೆಯ ಒಳಗಡೆ ಹೋಗಿ, ಮತ್ತಾಯ ಸುವಾರ್ತೆ 6:6 ನಾವು ಓದಿದ ಹಾಗೆ ನೀವು ಪ್ರಾರ್ಥನೆ ಮಾಡುವಾಗ ಇದ್ದೀರಾ ಅಲ್ರಿ ಇಲ್ಲಿ? ನೀವು ಪ್ರಾರ್ಥನೆ ಮಾಡುವಾಗ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ಬಾಗಿಲನ್ನು ಮುಚ್ಚಿಕೊಂಡು ನೀವು ಏಕಾಂತವಾದ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ತಂದೆಗೆ ಅಂದರೆ ಹೂ ಇಸ್ ಇನ್ ದ ಸೀಕ್ರೆಟ್ ಪ್ಲೇಸ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೇಳ್ತಾ ಇದೆ, ಕತ್ತಲೆಯನ್ನು ತನ್ನ ಗುಡಾರವಾಗಿ ಮಾರ್ಪಡಿಸಿಕೊಂಡ ದೇವರು, ಅದರ ಒಳಗಡೆ ದೇವರು ವಾಸ ಮಾಡುತ್ತಾ ಇದ್ದಾನೆ. ನಮ್ಮ ಅನೇಕ ಅನುಭವಗಳಲ್ಲಿ, ನಮ್ಮ ಅನೇಕ ಜೀವಿತದ ಸಮಯಗಳಲ್ಲಿ ಪ್ರೈಸ್ ದಿ ಲಾರ್ಡ್, ಒಂದು ನಮ್ಮ ಪರಿಸ್ಥಿತಿಗಳು ಒಂದು ರೀತಿ ನಮಗೆ ಅದೇ ಅನಿಸ್ತದೆ. ಪ್ರೈಸ್ ದಿ ಲಾರ್ಡ್. ವಿ ಡೋಂಟ್ ಸಿ ಎ ವೇ ಔಟ್. ನಮಗೊಂದು ಹೊರಗೆ ಒಂದು ಮಾರ್ಗ ಕಾಣಿಸುತ್ತಾ ಇಲ್ಲ, ಇದರಿಂದ ಆಚೆಗೆ ಏನು ಎಂಬುದಾಗಿರುವಂಥ ಕೆಲವೊಂದು ಪ್ರಶ್ನೆಗಳು ನಮಗೆ ಬರುತ್ತದೆ. ಪ್ರೈಸ್ ದಿ ಲಾರ್ಡ್. ಮುಂದೆ ಏನು, ಅಥವಾ ನಾಳೆ ಏನು, ಹೇಗೆ ಆಗ್ಬೋದು, ಇದರ ಅಂತ್ಯ ಏನಾಗತ್ತೆ, ಹೀಗೆ ಹೋದರೆ ಏನಪ್ಪ ಇದರ ಕೊನೆ ಎಂಬುದಾಗಿರುವಂಥ ಕೆಲವೊಂದು ಸಮಸ್ಯೆ ಅಥವಾ ಪ್ರಶ್ನೆಗಳು ನಮಗೆ ಒಂದಲ್ಲ ಒಂದಿನ, ಪ್ರತಿದಿನ ಅಲ್ಲದಿದ್ದರೂ ಪ್ರೈಸ್ ದಿ ಲಾರ್ಡ್ ವಾರಕ್ಕೊಂದು ಸಾರಿ ಆದರೂ ನಾವು ಯೋಚನೆ ಮಾಡೋದು ಏನಾಗ್ಬೋದು ಎಂಬುದಾಗಿರುವಂಥ ಯೋಚನೆಗಳು. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಸಾರಿ ಅದು ಭಯವಾಗಿ ಮಾರ್ಪಡಬಹುದು, ಕೆಲವೊಂದು ಗಲಿಬಿಲಿ ಆಗ್ಬೋದು, ಕೆಲವೊಮ್ಮೆ ಅದರಿಂದ ಜ್ವರ ಬರ್ಬೋದು. ಪ್ರೈಸ್ ದಿ ಲಾರ್ಡ್. ಈ ರೀತಿ ಅನೇಕ ಸಮಸ್ಯೆಗಳಿದೆ. ಆದರೆ ಒಂದು ತಿಳ್ಕೊಳ್ಳಲಿ, ನಮ್ಮನ್ನು ಕತ್ತಲೆಯ ಅನುಭವಕ್ಕೆ ನಮ್ಮನ್ನು ಕರೆತಂದಿದ್ದು ದೇವರ ಅನುಮತಿಯಿಂದ. ಆದರೆ ಅದರ ಒಳಗಡೆ ನಮಗೋಸ್ಕರ ಒಬ್ಬನಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್. ಅದರ ಒಳಗಡೆ ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದರೂ, ನಮ್ಮ ಕಣ್ಣಿಗೆ ಮರೆಯಾಗಿ ಆದರೂ ಸಹ ಅಲ್ಲಿ ನಮಗೋಸ್ಕರ ಇರುವ ಒಂದು ದೇವರ ಸಾನ್ನಿಧ್ಯ ಇದೆ. ನಾನು ಹೇಳ್ತೇನೆ, ನಿಮ್ಮ ಕಾರ್ಗತ್ತಲಿನ ಸಮಯದಲ್ಲಿಯೂ ನೀನು ಒಂಟಿಯಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಅತಿ ಕಾರ್ಗತ್ತಲಿನ ಸಮಯದಲ್ಲಿಯೂ ನೀನು ಒಂಟಿಯಾಗಿ ಇರುವುದಕ್ಕೆ ದೇವರು ಬಿಡುವುದಿಲ್ಲ. ನಿನ್ನ ಸಮೀಪದಲ್ಲಿಯೇ, ನಿನ್ನ ಜೊತೆಯಲ್ಲಿಯೇ, ನಿನ್ನ ಜೊತೆಗಾರನಾಗಿರುವ ಒಂದು ದೇವರಿದ್ದಾನೆ. ಆತನ ಸಾನ್ನಿಧ್ಯವನ್ನು ಅನುಭವಿಸುವುದಕ್ಕೆ ನಮ್ಮ ಆತ್ಮ ಈ ದಿನಗಳಲ್ಲಿ ಚೈತನ್ಯಗೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಟು ಎಕ್ಸ್ಪೀರಿಯನ್ಸ್ ಹಿಸ್ ಪ್ರೆಸೆನ್ಸ್, ಆತನ ಸಾನ್ನಿಧ್ಯವನ್ನು ಅನುಭವಿಸುವುದಕ್ಕೆ ನಮ್ಮ ಆತ್ಮ ಬಲಗೊಳ್ಳಬೇಕು, ನಮ್ಮ ಆತ್ಮಕ್ಕೆ ಜೀವ ಬರಬೇಕು. ವಿ ನೀಡ್ ಟು ಅಲೈನ್ ವಿತ್ ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನೊಂದಿಗೆ ನಾವು ಒಂದಾಗುವಾಗಲೇ ಆ ದೇವ ಸಾನ್ನಿಧ್ಯವನ್ನು ನಮಗೆ ಅನುಭವಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಹಲ್ಲೆಲೂಯಾ. ಉದಾಹರಣೆ ಹೇಳಿದರೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಲ್ಲಿ ಒಂದು ಘಟನೆ ಇದೆ. ಅಪೊಸ್ತಲನಾದಂಥ ಪೇತ್ರನ ಕುರಿತಾಗಿ ನೋಡ್ತೇವೆ. 1ನೇ ವಾಕ್ಯದಲ್ಲಿ ಯಾಕೋಬನ ಶಿರಚ್ಛೇದನ. ಪ್ರೈಸ್ ದಿ ಲಾರ್ಡ್. ಯಾಕೋಬನನ್ನು ಅವರು ಸಾಯಿಸಿದರು. ಅನಂತರವಾಗಿ ಬಹಳ ಸಂತೋಷ ಆಯಿತು, ಎಲ್ಲರೂ ಯಹೂದರಿಗೆ ಇಷ್ಟ ಆಯಿತು ಅಂತೇಳಿ ಅವರು ಪೇತ್ರನ ಹಿಡ್ಕೊಂಡು ಸೆರೆಮನೆ ಆಗ್ತಾರೆ. ಸಭೆ ಒಂದಾಗಿ ಆಸಕ್ತಿಯಿಂದ ಪ್ರಾರ್ಥಿಸುತ್ತಾ ಇತ್ತು. ಸಭೆ ಏನು ಮಾಡ್ತಾ ಇತ್ತು? ಹೇಗೆ ಪ್ರಾರ್ಥನೆ ಮಾಡ್ತಾ ಇತ್ತು? ನಮ್ಮ ಹಾಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಭೆ ಹೇಗೆ ಪ್ರಾರ್ಥನೆ ಮಾಡ್ತಾ ಇತ್ತು? ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಪಾಸ್ ಚೆನ್ನಾಗಿ ನಿದ್ರೆ ಮಾಡ್ಬೋದು. ಸ್ತೋತ್ರ. ಆದರೆ ಇವಾಗ ಪಾಸ್ರಿಗೆ ನಿದ್ರೆ ಇಲ್ಲ, ಕಾರಣ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲ, ಸಭೆ ಆಸಕ್ತಿಯಿಂದ ಪ್ರಾರ್ಥಿಸಿದ್ರೆ ಪಾಸ್ ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದು. ಅಲ್ಲದಿದ್ರೆ ಪಾಸಿಗೆ ರಾತ್ರಿ ಆಗಲು ನಿದ್ರೆನೇ ಇರೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೆರೆಮನೆಯ ಒಳಗಡೆ
ನಾಲ್ಕು ಸೇವಕರಿರುವಂತಹ 4 ಸಿಪಾಯಿಗಳಾಗಿ 4 ಪ್ರೈಸು ತಂಡಗಳಿರುವಂತಹ ಎಷ್ಟು ಸೈನಿಕರೀಗ ಎಷ್ಟು ಜನರು, ಎಷ್ಟು ಜನ ಕಾಯ್ತಾ ಇರೋದು ಪೇತ್ರನಿಗೆ? ಎಷ್ಟಾಯ್ತು? ಹಾ, 4 ಇಂಟು 4, ಓಕೆ, 4 ಇಂಟು 4, 4 ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದ್ರೆ ಎಷ್ಟು ಜನ ಆಯ್ತು ಕಾಯ್ತಾ ಇರೋದು? ಎಷ್ಟು ಜನ? 16 ಜನ ಕಾಯ್ತಾ ಇದ್ದಾರೆ. ಸೆಕ್ಯೂರಿಟಿ ಸೈನಿಕರು ಕಾಯ್ತಾ ಇದ್ದಾರೆ, ಸಿಪಾಯಿಗಳು 16 ಜನ ಕಾಯ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ? ಪೇತ್ರ ಸ್ತೋತ್ರ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಳಗಿನ ಕೋಣೆ. ನಾಳೆ ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಕಣ್ಣು ತೆರೆಯೋಕ್ಕಾಗುತ್ತೋ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ತನ್ನ ಪ್ರೀತಿ ಪಾತ್ರ ಹೆಂಡತಿಯನ್ನು ಮಕ್ಕಳನ್ನು ನೋಡೋಕ್ಕಾಗುತ್ತೋ ಗೊತ್ತಿಲ್ಲ, ತನ್ನ ಜೊತೆ ಶಿಷ್ಯರನ್ನು ಕಾಣ್ತಾರೋ ಇಲ್ವೋ ಗೊತ್ತಿಲ್ಲ, ಹೊರಗಿನ ಲೋಕ ಕಾಣಿಸ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನು ಸುಖವಾಗಿ ನಿದ್ರೆ ಮಾಡುತ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂತರಂಗದಲ್ಲಿ ಇರುವ ಒಬ್ಬ ದೇವರಿದ್ದಾನೆ, ಹಲ್ಲೆಲೂಯಾ. ಪ್ರೈಸ್ ಹೂ ಡ್ವೆಲ್ಸ್ ಇನ್ ದ ಸೀಕ್ರೆಟ್ ಪ್ಲೇಸ್. ಆ ರಹಸ್ಯವಾದ ಸ್ಥಳದಲ್ಲಿ ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಈ ಸೈನಿಕರಿಗೆ ಕಾಣದಿರುವ, ರೋಮನ್ ಸರ್ಕಾರಕ್ಕೆ ಕಾಣದಿರುವಂತಹ, ರೋಮನ್ ಸಿಪಾಯಿಗಳಿಗೆ ಕಾಣದಿರುವಂತಹ, ಕ್ರೂರರಾದ ವ್ಯಕ್ತಿಗಳಿಗೆ, ಶತ್ರುಗಳಿಗೆ ಕಾಣದೇ ಇರುವಂತಹ ಒಂದು ದೇವ ಸಾನ್ನಿಧ್ಯ ಪೇತ್ರನಿರುವಂತಹ ಸೆರೆಮನಿಯ ಒಳಗಡೆ ಇದೆ. ಹಾಗಾದ್ರೆ ನನ್ನ ಕೇಳುವ ದೇವ ಜನರೇ, ದೇವ ಮಕ್ಕಳೇ, ಪ್ರೈಸ್ ದಿ ಲಾರ್ಡ್, ನೀನಿರುವಂತಹ ಕಾರ್ಗತ್ತಲಿನ ಅನುಭವದಲ್ಲಿ ನಿನಗೆ ಕಣ್ಣಿಗೆ ಕಾಣಿಸದೇ ಇದ್ರು, ನಿನ್ನ ಮನೆಯವರಿಗೆ ಕಾಣಿಸದೇ ಇದ್ರು, ನಿನ್ನ ಶತ್ರುವಿಗೆ ಕಾಣಿಸದೇ ಇದ್ರು, ನಿನ್ನ ಜೊತೆ ಇರುವ ಒಂದು ದೇವ ಸಾನ್ನಿಧ್ಯ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಕಾರ್ಗತ್ತಲ, he made darkness is secret place. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೆಚ್ಚಿನವರಾದ ನಮಗೆಲ್ಲ ಕತ್ತಲೆ ಅಂದರೆ ತುಂಬ ಭಯ ಅಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಂಜೆವರೆಗೆಲ್ಲ ನಾವು ಚೆನ್ನಾಗಿ ಓಡಾಡ್ತೀವಿ, ಸಂಜೆ ಆದಮೇಲೆ ಮತ್ತೆ ಯಾರಾದರೂ ಜೊತೆಗಿರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಾದರೆ ಮನೆಯಿಂದ ರೂಮಿಂದ ಆಚೆ ಬರಬೇಕಾದ್ರೆ ಪ್ರೈಸ್ ದಿ ಲಾರ್ಡ್ ಅಪ್ಪ ಅಮ್ಮ ಇರಬೇಕು ಜೊತೆಗೆ, ಇಲ್ವಾ? ಸ್ತೋತ್ರ. ಆದರೆ ಇಲ್ಲಿ ಹೇಳ್ತಾ ಇರೋದು ನಮ್ಮ ಸಂಗಡಿಗನಾಗಿರುವ ದೇವಸ್ಥಾನದ ಈ ಇದರೊಳಗಡೆ ದೇವರು, ಕತ್ತಲೆ ಒಳಗೆ ದೇವರು ಇದಾನ, ಗ್ಯಾರಂಟಿನ? ಪ್ರೈಸ್ ದಿ ಲಾರ್ಡ್. ಈಗ ಇಲ್ಲಿ ಒಂದು ಡೈಲಾಗ್ ಆಗಿ ಪ್ರೈಸ್ ದಿ ಲಾರ್ಡ್ ದಾವೀದನ ಬರೀತಾ ಇದ್ದಾನೆ ಅಷ್ಟೇನಾ? ಪ್ರೈಸ್ ನಮಗೆ ಗೊತ್ತಿರುವಂಥ ಕೆಲವೊಂದು ಅನುಭವಗಳು ಮೋಶೆಯ ಜೀವಿತದಲ್ಲಿ ನಮಗೆ ಗೊತ್ತಾಗುತ್ತೆ. 19ನೇ ಅಧ್ಯಾಯ ಅದರ 16ನೇ ವಾಕ್ಯ ಓದಿ ಬೇಗ. ಎಕ್ಸೋಡಸ್, ವಿಮೋಚನೆ ಕಂಡ 19ನೇ ಅಧ್ಯಾಯದ 16ನೇ ವಾಕ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 3ನೇ ದಿನದಲ್ಲಿ ಏನುಂಟಾಯ್ತು? ಗುಡುಗು ಮಿಂಚು, ಕಾರ್ಮುಗಿಲು. ಪ್ರೈಸ್ ದಿ ಲಾರ್ಡ್. ದೇರ್ ವಾಸ್ ಡಾರ್ಕ್ನೆಸ್ ಓವರ್ ದ ಮೌಂಟೇನ್. ಅದರ 19ನೇ ವಾಕ್ಯ ಹೇಳುತ್ತದೆ, ತುತ್ತೂರಿನ ಹೆಚ್ಚಾಗುತ್ತಾ ಮೋಶೆ ದೇವರ ಸಂಗಡ, ಆಗ ದೇವರು ಬಾಯಿ ಮಾತಿನಿಂದ ಉತ್ತರ ಕೊಟ್ಟನು. ಅದರ 20ನೇ ಅಧ್ಯಾಯದ 21ನೇ ವಾಕ್ಯ ಓದಿ. ಚಾಪ್ಟರ್ 20 and verse 21. ಮೋಶೆಯು ಕಾರ್ಗತ್ತಲಿನ ದೇವರು ಇರುವ ಆ ಕಾರ್ಗತ್ತಲಿನ ಸಮೀಪಕ್ಕೆ ಸೇರಿದನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಾರ್ಗತ್ತಲಿನ ಸಮೀಪದಲ್ಲಿ ಈಗ ಯಾರು ಬಂದು ನಿಂತಿದ್ದಾರೆ? ಪ್ರೈಸ್ ದೇವರು ಅನಂತರ ಮಾತನಾಡುತ್ತಾ ಇದ್ದಾನೆ. ಹಾಗಾದರೆ ನಮ್ಮ ಕಾರ್ಗತ್ತಲಿನ ಸಮಯದಲ್ಲಿಯೂ ದೇವರು ನಮ್ಮನ್ನು ಮಾತನಾಡುತ್ತೆ. ನಮಗೆ ಗೊತ್ತು, ಮನುಷ್ಯರು ನಮ್ಮನ್ನು ಪ್ರೈಸ್ ದಿ ಲಾರ್ಡ್ ಕೈ ಬಿಡೋದೆಲ್ಲ ಅತಿ ಕಷ್ಟದ ಸಮಯದಲ್ಲಿ, ಅತಿ ಕಷ್ಟ. ಯಾವಾಗ ನಮಗೆ ಅತಿ ಅರ್ಜೆಂಟಾಗಿ ಯಾರ್ದಾದ್ರೂ ಸಹಾಯ ಬೇಕು ಅವತ್ತೇ ಅವರು ಕೈ ಕೊಡ್ತಾರೆ, ಅದುವರೆಗೂ ಜೊತೆಗಿರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದುವರೆಗೂ ನಮ್ಮ ಜೊತೆಲಿ ಚೆನ್ನಾಗೇ ಇರ್ತಾರೆ, ಏನು ಬೇಕಾದ್ರೂ ಸಹಾಯ ಮಾಡ್ತಾರೆ, ಏನು ಬೇಕಾದ್ರೂ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಯಾವಾಗ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಅತಿ ಕಠಿಣವಾದ ಅವಸ್ಥೆಗಳು ನಮಗೆ ಬರ್ತವೋ ಅವ್ರು ಕೈ ಬಿಡ್ತಾರೆ. ಆದರೆ ವಾಕ್ಯ ಹೇಳ್ತಿರೋದು, ಕಾರ್ಗತ್ತಲಿನ ಸಮೀಪದಲ್ಲಿ ದೇವರು ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನನ್ನನ್ನು ನಿಮ್ಮನ್ನು ಹುಡುಕಿ ಅಥವಾ ನಮ್ಮನ್ನು ನಿಮ್ಮನ್ನು ಮಾತನಾಡಿಸುವುದಕ್ಕೆ, ನಮ್ಮೊಂದಿಗೆ ಆತನು ಮಾತನಾಡೋದಕ್ಕೆ ಬಯಸುವನು. ಅಲ್ಲಿ ಹೇಳಿದ್ರು. ನಂತರ ಬೇಗನೆ ಪ್ರೈಸ್ ಅದರ 24ನೇ ಅಧ್ಯಾಯದ 16ನೇ ವಾಕ್ಯ ಮುಂದೆ. ಸೇಮ್ ಎಕ್ಸೋಡಸ್ 24 and verse 16. ಹದಿನೆಂಟನೇ ವಾಕ್ಯ. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಮೇಘದ ಒಳಗೆ ಹೋದನು ಯಾರು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ಪ್ರೈಸ್ ದೇವರು ಕರೀತಾನೆ, ಬೆಟ್ಟವನ್ನು ಹತ್ತುತ್ತಾನೆ,
ಸಮೀಪಕ್ಕೆ ಕಾರ್ಗದನ ಸಮೀಪಕ್ಕೆ ಬರ್ತಾನೆ. ಈಗ ದೇವರು ಅವನನ್ನು ಮತ್ತೆ ಇನ್ನೊಂದು ಸ್ಟೆಪ್ ಕರೀತಾ ಇದ್ದಾನೆ. ಅವನು ಮೇಘದ ಒಳಗೆ ಪ್ರವೇಶ ಮಾಡುತ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಇದು ನಮ್ಮ ಆತ್ಮ ಮಂಡಲದಲ್ಲಿ ನಾವೆಲ್ಲಿದ್ದೇವೆ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ದೇವರ ಶಬ್ದ ಕೇಳ್ತಾ ಇರ್ತೀವಿ, ನಾವು ಕೇಳಲ್ಲ ಅಂತ ಅಲ್ಲ. ಪ್ರೈಸ್ ದಿ ಲಾರ್ಡ್. ವಾರ ಕೇಳ್ತೀವಿ, ಸಂದೇಶ ಕೇಳ್ತಾ ಇರ್ತೀವಿ, ಉಪವಾಸ ಪ್ರಾರ್ಥನೆಯಲ್ಲಿ ಭಾಗಿಯಾಗ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಇವೆಲ್ಲ ಓದ್ತೀವಿ, ಸಂದೇಶಗಳೆಲ್ಲ ಕೇಳ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಎಲ್ಲೋ ಇದ್ದುಕೊಂಡು ಕೇಳಿದ್ರೆ ಸಾಕಾ? ಬೆಟ್ಟ ಹತ್ತಬೇಕಲ್ವಾ? ಪ್ರೈಸ್ ದಿ ಲಾರ್ಡ್. ಬೆಟ್ಟ ಹತ್ತಬೇಕಲ್ವಾ? ಪ್ರೈಸ್ ದಿ ಲಾರ್ಡ್. ಬೆಟ್ಟ ಹತ್ತಿದ್ರೆ ಸಾಕಾ ನಮಗೆ? ಈ ಇದು ಕಾರ್ಮುಗಲಿನ ಹತ್ತಿರಕ್ಕೆ ಬರಬೇಕಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದರ ಹತ್ತಿರಕ್ಕೆ ಬಂದರೆ ಸಾಕ? ಈ ಮೇಘದ ಒಳಗೆ ಒಮ್ಮೆ ಪ್ರವೇಶ ಮಾಡಬೇಕಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರನ್ನು ರುಚಿಸಿ ನೋಡಿರಿ ಅಂತ ಹೇಳಲ್ವಾ? ಓ ಟೇಸ್ಟ್ ಅಂಡ್ ಸೀ ದಟ್ ದಿ ಲಾರ್ಡ್ ಈಸ್ ಗುಡ್. ಹಲ್ಲೆಲೂಯಾ. ನಮ್ಮ ದೇವರು ಸರ್ವೋತ್ತಮನೆಂಬುದಾಗಿ ಅನುಭವದಿಂದ ಸವಿದು ನೋಡಿರಿ. ಪ್ರೈಸ್ ದಿ ಲಾರ್ಡ್. ಯಾರೋ ಹೇಳೋದನ್ನು ಕೇಳಿಕೊಂಡು ನಾವು ಹೋಗುವಂಥದ್ದಲ್ಲ, ನಾವು ಪರ್ಸನಲ್ ಆಗಿ ವ್ಯಕ್ತಿಗತವಾಗಿ ನಾವು ಅದನ್ನು ಅನುಭವಿಸಬೇಕು. ಅಲ್ಲೂ ಏನಂದ್ರೆ 139ನೇ ಕೀರ್ತನೆ 103ನೇ ಕೀರ್ತನೆ 7ನೇ ವಾಕ್ಯ ಅಂತ, 139ನೇ ಕೀರ್ತನೆ 7ನೇ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹೇಳ್ತಾ ಇರೋದು ದೇವರು ಮೋಸೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲಿಗೆ ತನ್ನ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವಾಕ್ಯ ಆಚೆ ಈಚೆ ಆಯ್ತು. 103:7 ಓದಿ. ಆತನು ಮೋಸೆಗೆ ತನ್ನ ಮಾರ್ಗಗಳನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಓಕೆ, 103ನೇ ಕೀರ್ತನೆ 7ನೇ ವಾಕ್ಯ. ಓಕೆ, ಇಲ್ಲಿನ ವಿಷಯ ಗಮನಿಸಿರಿ. ನಿಮಗೆಲ್ಲ ಗೊತ್ತಿರೋದು, ನಾವು ಹೇಳುವಾಗ ನಿಮಗೆಲ್ಲ ಮೋಸೆ ಕಥೆ ಕೇಳಿದವರು ಯಾರಿದಾರಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನು ಮೋಸೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ 2 ರೀತಿಯ ವಿಶ್ವಾಸಿಗಳನ್ನು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸೇವಕರಾದರೂ ಸರಿ, ವಿಶ್ವಾಸಿಗಳಾದರೂ ಸರಿ, ಒಟ್ಟಿನಲ್ಲಿ 2 ರೀತಿಯ ವ್ಯಕ್ತಿಗಳು ಆತ್ಮಿಕ ಜೀವಿತಗಳಲ್ಲಿ. ಪ್ರೈಸ್ ದಿ ಲಾರ್ಡ್. ಒಂದು ಮೋಶೆಯ ಆಗಿರುವಂಥವ್ರು, ಇನ್ನೊಂದು ಇಸ್ರಾಯೇಲರ ಆಗಿರುವಂಥವ್ರು. ಇವತ್ತು ನಾವು ಮೋಶೆಯ ಆಗಿರಬೇಕಾ, ಇಸ್ರಾಯೇಲರ ಆಗಿರಬೇಕಾ? ಅದು ನಮಗೆ ಬಿಟ್ಟಿರುವಂಥ, ಇಟ್ ಈಸ್ ಆನ್ ಯುವರ್ ಡಿಸಿಷನ್. ಓಕೆ, ನಿಮ್ಮ ತೀರ್ಮಾನ ಅದು. ಏನಂತ ಹೇಳಿದ್ರೆ, ಮೋಸೆಗೆ ಏನು ಮಾಡ್ತಾನೆ? ದೇವರು ತನ್ನ ಮಾರ್ಗವನ್ನ ತಿಳಿಸ್ತಾನೆ. ಇಸ್ರಾಯೇಲರಿಗೆ ಪ್ರೈಸ್ ದಿ ಲಾರ್ಡ್. ನಮಗೆಲ್ಲ ಪ್ರಾರ್ಥನೆ ಇದೆ, ದೇವರೇ ಇವತ್ತೊಂದು ಅದ್ಭುತ ಕೃತ್ಯ ಮಾಡಬೇಕು, ಅದ್ಭುತ ಕಾರ್ಯ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲ ಪ್ರಾರ್ಥನೆ. ಇವತ್ತು ನೀವು ಉಪವಾಸ ಪ್ರಾರ್ಥನೆ ಆರಂಭವಾಗೋದ್ರಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ದೇವರೇ ಅದ್ಭುತ ಮಾಡಬೇಕು, ಅದ್ಭುತ ಕೃತ್ಯಗಳನ್ನು ಮಾಡಬೇಕು, ನಾವು ಅದನ್ನು ಕಾಣಬೇಕು, ನಾವು ಅದ್ಭುತಗಳನ್ನು ಹೊಂದಬೇಕು. ಈ ರೀತಿಯಾಗೆಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಮೋಸೆಯ ಜೀವಿತ ಸ್ವಲ್ಪ ವ್ಯತ್ಯಾಸವಾಗಿತ್ತು. ಇಸ್ರಾಯೇಲ್ ಜನರಿಗೂ ಮೋಸೆಯ ಜೀವಿತಕ್ಕೂ ಸ್ವಲ್ಪ ವ್ಯತ್ಯಾಸ. ಏನಂತ ಹೇಳಿದ್ರೆ, ಸ್ವಲ್ಪ ಅಲ್ಲ, ದೊಡ್ಡ ಅಜಗಜಾಂತರವಾದ ವ್ಯತ್ಯಾಸ. ಏನಂತ ಹೇಳಿದ್ರೆ, ನಮ್ಮ ಮೋಸೆ ಏನಿದ್ರು ದೇವರ ಮೋಸೆ ಹತ್ರ ಮಾತಾಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಮೋಸೆಗೆ ತನ್ನ ಮಾರ್ಗವನ್ನು, ಅಂದ್ರೆ ಅದರ ಅರ್ಥ ಈಸ್ ಟು ರಿವೀಲ್ ಇಸ್ ಪ್ಲಾನ್ಸ್ ಟು ಮೋಸೆಸ್. ಅರ್ಥ ಆಗ್ತಾ ಇದೆಯಾ? ಮೋಸೆಗೆ ಏನು ತಿಳಿಸ್ತಾ ಇದ್ರು? ಇನ್ನೇನು ಆಗಲಿಲ್ಲ, ಇನ್ನೇನು ನಡೆಯಕ್ಕೆ ಹೋಗ್ತಾ ಇದೆ, ಏನೇನು ಮಾಡಬೇಕಂತ ಬಯಸ್ತಾ ಇದ್ದಾನೆ, ಅದನ್ನೆಲ್ಲ ಯಾರಿಗೆ ತಿಳಿಸ್ತಾ ಇದ್ರು? ಮೋಸೆಗೆ ತಿಳಿಸ್ತಾ ಇದ್ರು. ಆದರೆ ಇಸ್ರಾಯೇಲರಿಗೆ ಏನು ಕಾಣಿಸ್ತಾ ಇತ್ತು? ಎಲ್ಲ ಆದಮೇಲೆ ಗೊತ್ತಾಗೋದು ಅವರಿಗೆ. ಎಲ್ಲ ಆದಮೇಲೆ ಕೃತ್ಯಗಳು. ಆಫ್ಟರ್ ಅಲ್ಲೊಂದು ಅದ್ಭುತ ಮಾಡಿದ್ರಂತೆ, ಇಲ್ಲಿ ದೇವರು ಬಿಡುಗಡೆ ಮಾಡಿದ್ರಂತೆ, ಬಂಡೆ ಸೀಳಿದ್ರಂತೆ, ನೀರು ಕೊಟ್ರಂತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ದೇವರು ಮಾಡಿದ್ರು, ಇವರಿಗೆ ಅದ್ಭುತ ಮಾಡಿದ್ರು, ಅವರಿಗೆ ಸೌಖ್ಯ ಕೊಟ್ಟರು. ಇದನ್ನು ಕೇಳಿಕೊಂಡು, ಅಯ್ಯೋ ದೇವರು ಅವರಿಗೆ ಸೌಖ್ಯ ಕೊಟ್ಟಿದೆಯಲ್ಲ ಸ್ವಾಮಿ, ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಅದಲ್ವಲ್ಲ, ಇನ್ನೊಂದು ಹೆಜ್ಜೆ ನಾವು ಹತ್ತಿರ ಹೋಗ್ಬೇಕಲ್ಲ. ಗಾಡ್ ವಾಂಟ್ಸ್ ಟು ರಿವೀಲ್ ಸಮಥಿಂಗ್ ಟು ಯು. ನಿಮಗೆ ವ್ಯಕ್ತಿಗತವಾಗಿ ತನ್ನ ಸೀಕ್ರೆಟ್ ಅನ್ನು ಪ್ರಕಟಪಡಿಸುವುದಕ್ಕೆ ದೇವರು ಬಯಸ್ತಾ ಇದ್ದಾನೆ. ಈ ವಾಂಟ್ಸ್ ಟು ರಿವೀಲ್ ದ ಸೀಕ್ರೆಟ್ಸ್ ಟು ಯು. ನಿಮಗೆ ತನ್ನ ಮಾರ್ಗಗಳನ್ನು. ಪ್ರೈಸ್ ದಿ ಲಾರ್ಡ್. ಯಸ್, ಬೈಬಲ್ ಹೇಳ್ತಾ ಇದೆ, ದೇವರ ಮಾರ್ಗಗಳು ಮನುಷ್ಯರಿಗೆ ಅಗೋಚರ, ಮನುಷ್ಯರ ಬುದ್ಧಿಗೆ ಅಗೋಚರವಾಗಿದೆ, ಗೊತ್ತಾಗೋದಿಲ್ಲ, ಅಗಾಧವಾಗಿದೆ. ಆದರೆ ತನ್ನಲ್ಲಿ ಆಶ್ರಯಿಸುವ, ತನ್ನ ಬಳಿಗೆ ಬರುವಂಥವರಿಗೆ ದೇವರು ತನ್ನ ಮಾರ್ಗವನ್ನು ಬೋಧಿಸಿಕೊಡುತ್ತಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಮೋಸೆಗೆ ದೇವರು ತನ್ನ ಆಲೋಚನೆಯನ್ನು ಹೇಳಿಕೊಡ್ತಾರೆ, ಮಾರ್ಗಗಳನ್ನು ಹೇಳಿಕೊಡ್ತಾರೆ ಅಥವಾ ತಿಳಿಯಪಡಿಸ್ತಾರೆ. ಇಸ್ರಾಯೇಲ್ ಜನರು ಮೋಸೆ ಮೂಲಕ ಮಾಡಿದ ಕಾರ್ಯಗಳನ್ನು ನೋಡಿದರು. ಇವತ್ತು ನಾವು ನೋಡುವವರಾಗಿ ಸಂತೋಷ ಪಡೋದಕ್ಕೆ ಬಂದಿದ್ದೀವಾ, ಇಲ್ಲ ನಾವಾಗಿ ಅನುಭವಿಸುವುದಕ್ಕೆ ಬಂದಿದ್ದೇವಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರೇ ಪ್ರೈಸ್ ದಿ ಲಾರ್ಡ್. ನನ್ನೊಂದಿಗೆ ಮಾತನಾಡು ಸ್ವಾಮಿ. ನಾನು ಪ್ರವಾದಿಗಳ ಕುರಿತು, ಪ್ರವಾದನೆ ಕುರಿತು, ಸಂದೇಶ ಕುರಿತು ನಾನು ಇವತ್ತು ಇಲ್ಲಿರೋದ್ರ ಕುರಿತಲ್ಲಿ ಹೇಳ್ತಾ ಇರುವಂಥದ್ದು. ಪ್ರೈಸ್ ದಿ ಲಾರ್ಡ್. ದೇವರೇ ಯಾರನ್ನಾದ್ರೂ ಮಾತಾಡಿಸಪ್ಪ, ಯಾರನ್ನಾದ್ರೂ ಮಾತಾಡಿಸು ಅಂತ ಹೇಳೋದಲ್ಲ. ನನ್ನ ಹತ್ರ ದೇವರು ಮಾತನಾಡಬೇಕು. ನಿಮ್ಮ ಹತ್ರ ನೀವೇ ದೇವರ ಶಬ್ದ ಕೇಳಬೇಕು. ಪ್ರಸಂಗ ಕೇಳೋ ವಿಷಯ ಎಲ್ಲ ಹೇಳ್ತಿರೋದು, ಪ್ರವಾದನೆ ಕೇಳೋದು ಹೇಳ್ತಿರೋದು. ಐ ವಾಂಟ್ ಯು ಟು ಲಿಸನ್, ಹಿಯರ್ ದ ವಾಯ್ಸ್ ಆಫ್ ಗಾಡ್. ನೀವಾಗಿ ಖುದ್ದಾಗಿ ನೀವೇ ದೇವರ ಶಬ್ದ ಕೇಳಬೇಕು.
ಸ್ತೋತ್ರ. ಏನು ಹೇಳಿ? ಪ್ರೈಸಲೋ. ನಾನು ದೇವರ ಶಬ್ದ ಕೇಳಬೇಕು. ನನಗೆ ಗೊತ್ತಿಲ್ಲ ನೀವು ಎಷ್ಟು ವರ್ಷ ಆಯ್ತು ರಕ್ಷಣೆ ಓದಿ ಅಂತ. ಪ್ರೈಸಲೋಡ್. ಹಲ್ಲೆಲೂಯಾ. ನನಗನ್ನಿಸಿ ಈ ಸಭೆ ಇಲ್ಲಿ ಸ್ಟಾರ್ಟ್ ಆಗಿ ಒಂದು 20 ವರ್ಷ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಸರಿನಾ? ಪ್ರೈಸಲೋಡ್. ಹಲ್ಲೆಲೂಯಾ. ನಾನು ರಕ್ಷಣೆಗೆ ಬಂದಂಥ ಆ ಸಮಯದಲ್ಲಿ ಪಿಳ್ಳಪಾಸ್ ಅಂದರೆ ನನಗನ್ನಿಸಿ ಇದರ ಆರಂಭಿಕರು, ಪ್ರೈಸಲೋ, ಅವ್ರ ಜೊತೆಯಲ್ಲೆಲ್ಲ ಅನೇಕ ಸಾರಿ ಉಪವಾಸ ಪ್ರಾರ್ಥನೆಯೆಲ್ಲ ಭಾಗಿಯಾಗೋದು, ನಮಗೆ ಸಹಾಯ ಮಾಡಿದ್ರೆ. ನಮ್ಮ ಊರಲ್ಲಿ ಅವ್ರು ಇದ್ದಾಗ ನೆಲ್ಲಿಯಾಡಿಯಲ್ಲಿ ಇದ್ರು ಅವರು. ಅವಾಗ ಪ್ರೈಸಲೋ ಅವರು ಮನೆಯಲ್ಲೂ ಉಪವಾಸ ಪ್ರಾರ್ಥನೆ ಇಡ್ತಾ ಇದ್ರಿ. ಯಾವಾಗಲೂ ಪ್ರಾರ್ಥನೆಯಲ್ಲಿ ಭಾಗಿಯಾಗೋದು. ನಾನು ಇನ್ನು ಆವಾಗಲೇ ಬಂದಿದ್ದೆ ರಕ್ಷಣೆಗೆ ಬಂದು ಆವಾಗ ಸೇವೆಗೆ ಹೊರಡಬೇಕು ಅಂತ ರೆಡಿಯಾಗಿದ್ದೀನಿ ಅವಾಗ. ಪ್ರೈಸಲೋ. ಸೊ ನಾನು ಹೇಳ್ತೇನೆ, ನನಗೆ ಹಾಗಾದರೆ 30 ವರ್ಷ. ಅದಾದ ನಂತರ ಸ್ವಲ್ಪ ವರ್ಷಗಳ ಮೇಲೆ ಅವರು ಇಲ್ಲಿಗೆ ಬಂದಿದ್ದು, ಉಡುಪಿಗೆ, ಅವರು ಮರ್ದರದಿಂದ ಅಲ್ವಾ. ಓಕೆ, ನಾನು ಹೇಳ್ತಾ ಇರುವಂಥದ್ದು ಪ್ರೈಸಲೋ, ನಾವು ಎಷ್ಟು ವರ್ಷ ಆಯಿತು ಅಂತ ವಿಷಯ ಅಲ್ಲ. ನನ್ನ ಪ್ರಶ್ನೆ ಇವತ್ತು, ನೀವು ಎಷ್ಟು ಮಂದಿ ದೇವರ ಶಬ್ದ ಕೇಳಿದ್ದೀರಿ? ಪ್ರಸಂಗ ಕೇಳಿದ್ದೀರಾ ಅಂತಲ್ಲ ನಾನು ಕೇಳ್ತಾ ಇರೋದು. ಹೌ ಮೆನಿ ಆಫ್ ಯು ಹರ್ಡ್ ದ ವಾಯ್ಸ್ ಆಫ್ ಗಾಡ್? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಕೈ ಎತ್ತೋದಕ್ಕಲ್ಲ, ನೀವು ಕೈ ಎತ್ತಬೇಡಿ, ಯಾರು ಎತ್ತಬೇಡಿ, ನಿಮ್ಮನ್ನು ನೀವು ಕೇಳಿಸ್ಕೊಳ್ರಿ. ನಮಗಂಥ ಅವಕಾಶ ಇಲ್ವಾ? ನಮ್ಮ ಹತ್ರ ದೇವರು ಮಾತಾಡಲ್ವಾ? ಬರೀ ಪಾಸ್ಗಳ ಹತ್ರನೇ ದೇವರು ಮಾತಾಡೋದು, ಬರೀ ಪ್ರವಾದಿಗಳ ಹತ್ರನೇ ದೇವರು ಮಾತಾಡೋದ? ಇಲ್ಲ ಬೆಂಗಳೂರು ಬಂದ ಪಾಸ್ಟ್ರು, ಇಲ್ಲ ಕೇರಳದಿಂದ ಬಂದ ಪಾಸ್ಟ್ರು, ಅವ್ರ ಹತ್ರನೇ ದೇವರು ಮಾತಾಡೋದ? ನಮ್ಮ ಹತ್ರ ಮಾತಾಡಲ್ವಾ? ಹಲ್ಲೆಲೂಯಾ. ವೈ? ಒಂದು ವೇಳೆ ಕೇಳಿಸಲಿದ್ರೆ ಯಾಕೆ? ನಾವು ಬೆಟ್ಟದ ಕೆಳಗೆ ನಿಂತುಕೊಂಡು ದೇವರ ಮಹಿಮೆ ಕಾಣ್ತಾ ಇದ್ದೀವಿ. ನಾವು ಬೆಟ್ಟದ ಬುಡದಲ್ಲಿ ಇದ್ದುಕೊಂಡು ದೇವರ ಮಹಿಮೆ ಕಾಣ್ತಾ ಇದ್ದೀವಿ. ಇಲ್ಲಿ ನಿಂತುಕೊಂಡು ಕೈ ತಟ್ತೀವಿ, ಕೈ ಆಡ್ತೀವಿ, ಕೈ ಎತ್ತುತ್ತೀವಿ, ಸ್ತೋತ್ರ ಹೇಳ್ತೀವಿ, ಕುಣಿತೀವಿ, ಓಡ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತಗಲಕ್ಕಲ್ಲ, ಬೆಟ್ಟ ಹತ್ತಬೇಕಲ್ವಾ? ಈ ಕಾರ್ಗತ್ತಲಿನ ಒಳಗೆ ಒಮ್ಮೆ ಬರಬೇಕಲ್ಲ, ಬೆಲೆ ಕೊಡಬೇಕು. ಓಕೆ, ಕಾರ್ಗತ್ತಲಿನ ಒಳಗೆ ಹೋಗ್ಬೇಕಂದ್ರೆ ಬೆಲೆ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯು ನೀಡ್ ಟು ಪೇ ದ ಪ್ರೈಸ್ ಫಾರ್ ಇಟ್. ಬೆಲೆ ಕೊಡೋದಕ್ಕೆ ನಾವು ಸಿದ್ಧವಾದರೆ, if you are ready to pay the price, God will speak to you. ದೇವರು ನಿನ್ನೊಂದಿಗೆ ಮಾತನಾಡೋದಕ್ಕೆ ಸಿದ್ಧವಾಗಿದ್ದಾನೆ. He is ready to speak to you personally. He will reveal your future. ನಿಮ್ಮ ಭವಿಷ್ಯವನ್ನು ನಿಮ್ಮ ಹತ್ರ ದೇವರು ತಿಳಿಸ್ತಾನೆ. ನಿಮ್ಮ ಮನೆಯವರ ಭವಿಷ್ಯವನ್ನು ದೇವರು ನಿನಗೆ ತಿಳಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಕುಟುಂಬದ ಭವಿಷ್ಯವನ್ನು ದೇವರು ನಿನಗೆ ತಿಳಿಸ್ತಾನೆ. ನಿನ್ನ ಜೀವಿತದ ಕುರಿತಿರುವಂಥ ಆಲೋಚನೆ ದೇವರು ನಿನಗೆ ತಿಳಿಸ್ತಾನೆ. ನಿನ್ನ ಸಭೆಯ ವ್ಯಕ್ತಿಗಳ ಕುರಿತು, ಸಭಾ ಮಕ್ಕಳ ಕುರಿತು, ನಿಮ್ಮ ಜೊತೆ ಆರಾಧಿಸುವವರ ಕುರಿತಿರುವ ದೈವಿಕ ಪ್ರಕಟಣೆಗಳನ್ನು ದೇವರು ನಿನಗೆ ಕೊಡ್ತಾನೆ. ಕಾರಣ, ನೀನು ದೇವರೊಂದಿಗೆ ಇರುವುದಕ್ಕೆ, ಈ ಕಾರ್ಗತ್ತಲಿನ ಒಳಗೆ ಬರುವುದಕ್ಕೆ ನೀನು ಪ್ರವೇಶ ಮಾಡಿರುವುದು. ಪ್ರೈಸೋದು ಯಾಕೆ ಗೊತ್ತಾ? ದೇವರು ಅದುವರೆಗೂ ಯಾರಿಗೂ ಕೊಡದೆ ಇದ್ದ ಕಾಲಗಳಿಂದ, ನಮಗೆ ಗೊತ್ತು, ಸುಮಾರು 1000 ವರ್ಷ, ಮೋಶೆ ಕಾಲಕ್ಕೆ ಬರಬೇಕಾದ್ರೆ 1000 ವರ್ಷ ಆಗಿದೆ, ಆದಾಮನ ಕಾಲದಿಂದ ಅಂದುಕೊಳ್ಳಿ. ಅದುವರೆಗೂ ದೇವರು ಪ್ರಕಟಪಡಿಸದೇ ಇರುವಂಥ ಅನೇಕ ಕಾರ್ಯಗಳನ್ನು ದೇವರು ಮೋಶೆಗೆ ಪ್ರಕಟಪಡಿಸಿ ಕೊಡುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ, ಅದರ 11ನೇ ವಾಕ್ಯ ಓದಿ. ಧರ್ಮೋಪದೇಶ ಕಾಂಡ 4:11. Deuteronomy chapter 4 and verse 11. ಸಾಕು. ಪ್ರೈಸ್ ದಿ ಲಾರ್ಡ್. ಅಲ್ಲ, ನಾನು ವಾಕ್ಯ ಎಲ್ಲ ಓದೋಕ್ಕೆ ಸಮಯ ತಗೊಳ್ತಾ ಇಲ್ಲ, ಆಮೇಲೆ ನೀವು ಓದ್ರಿ ಮನೆಗೆ ಹೋಗಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೇಳಿದ್ರು, ಅವತ್ತು ನೀವು ಶಬ್ದ ಕೇಳಿದರೆ ಹೊರತು ನನ್ನನ್ನು ನೋಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ? ಕಾರ್ಗತ್ತಲಿನ ಒಳಗೆ. ನೀವೇನು ಎಲ್ಲಿ ಬಂದಿದ್ರಿ? ಬೆಟ್ಟದ ಬುಡದಲ್ಲಿ ನಿಂತುಕೊಂಡು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಮೋಶೆ ದೇವರ ಸನ್ನಿಧಿಗೆ ಹೋಗಿ ದೇವರ ಅಲ್ಲಿ ಒಂದು ವಿಮೋಚನೆ ಕಾಂಡ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, ಆತನ ಪಾದಗಳನ್ನು ಆತನ ನೋಡಿದನು ಎಂಬುದಾಗಿ ಒಂದು ವಾಕ್ಯ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರ ಒಂದು ನಿಮಿಷ ವಾಕ್ಯ ನಾವೀಗ ಓದಿದ ವಾಕ್ಯದಲ್ಲಿ ಶಮನಾರಗದಗಸ್. ಓಕೆ, ಶಂಬನ. ಓಕೆ, ವಾಕ್ಯ ಸ್ವಲ್ಪ ಮಿಸ್ ಆಗಿದೆ. ವಾಕ್ಯ 24ನೇ ಅಧ್ಯಾಯದ 10ನೇ ವಾಕ್ಯ, 10-11 ವಾಕ್ಯ. Exodus chapter 24 verse 10 and 11.
ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಪಾದ ಪೀಠ ಕಾಣಿಸ್ತಾ ಇತ್ತು ಅವರಿಗೆ ಅಷ್ಟೇ. ಯಾರು? ಮೋಶೆ ಜೊತೆ ಇದ್ದಂತಹ 70 ಹಿರಿಯರು ಅವರ ಜೊತೆಲಿ ಈಗ ಬೆಟ್ಟ ಹತ್ತಿದ್ದಾರೆ. ಅವರೆಲ್ಲರೂ ದೇವರ ಪಾದ ಪೀಠವನ್ನು ನೋಡ್ತಾ ಇದ್ದಾರೆ. ಇಂದ್ರಮೇಲಿ ಪ್ರೈಸುಲಮಣಿಯ ನೆಲೆಗಟ್ಟು ಆತನ ಪಾದ ಪೀಠವಾಗಿತ್ತು. ಆದರೆ ದೇವರು ಯಾವ ಕೇಡು ಮಾಡಲಿಲ್ಲ. ಅದರ 12ನೇ ವಾಕ್ಯ ಹೇಳ್ತದೆ, ನನ್ನ ಹತ್ತಿರದಲ್ಲೇ ಇರು ಅಂತ ಹೇಳಿದ್ರು. 13ನೇ ವಾಕ್ಯ ಹೇಳ್ತದೆ, ದೇವರ ಬೆಟ್ಟದ ಮೇಲಕ್ಕೆ ಹೋದನು. 15, 16ನೇ ವಾಕ್ಯ ಆಗಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನಿನ್ನು ಅದಕ್ಕೆ ಹೆಚ್ಚಾಗಿ ಅದಕ್ಕೆ ಹೋಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಅದರ ಒಳಗಡೆ ಮೋಶೆ ಪ್ರವೇಶ ಮಾಡುವ ಹಾಗೆ ದೇವರಿಗೆ ಕರೀತಾ ಇದ್ದಾನೆ. ನೀವು ಅದನ್ನು ಓದಿರೋ ಗೊತ್ತಾಗಿದೆ, ವಾಕ್ಯ ಭಾಗದಲ್ಲಿ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಮತ್ತೊಂದು ವಾಕ್ಯವನ್ನು ಸಹೋದರಿ ಧರ್ಮೋಪದೇಶ ಕಂಡ 5ನೇ ಅಧ್ಯಾಯ ಅದರ 22ನೇ ವಾಕ್ಯ. ಡ್ಯೂಟ್ರಾನಮಿ 5:22. ಧರ್ಮೋಪದೇಶ ಕಂಡ 5:22. ಸಾಕು. ಆಮೇಲೆ ಮಾತಾಡಲಿಲ್ಲ, ಅಲ್ಲಿ ಮಾತಾಡಿದಷ್ಟೇ. ಹಾಗಾದ್ರೆ ಉದಗಲ ಕಾಲ ಪ್ರೈಸಲು ನಮಗೆ ಪ್ರೈಸಲು ಯಾವಾಗಲೂ ಮಾತನಾಡದೇ ಇದ್ರು ಕಾರ್ಗತ್ತಲಿನ ಸಮಯದಲ್ಲಿ ದೇವರು ನಾನು ಬೆಳಗ್ಗೆ ಹೇಳಿದೆ, ಪ್ರೈಸಲು ಹಲ್ಲೆಲೂಯಾ. ಎಲ್ಲರೂ ಕೈ ಬಿಡುವಾಗಲೇ ದೇವರು ಕೈ ಹಿಡಿಯೋದು. ಪ್ರೈಸಲು ಹಲ್ಲೆಲೂಯಾ. ಎಲ್ಲರೂ ಬಾಯಿ ಮುಚ್ಚುವ, ಯಾರು ಮಾತನಾಡಿಸದೇ ಇರುವಾಗಲೇ ದೇವರು ಮಾತನಾಡುವುದು. ಯಾಕಂದ್ರೆ ಈ ಅನೇಕಾವರ್ತಿ ನಮಗೆ ಅವರು ಇವರು ಮಾತು ಕೇಳೋದು ತುಂಬ ಇಷ್ಟ. ಅವರ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಇವರ ಹತ್ರ ಮಾತಾಡ್ಕೊಂಡು ಕೊಡೋದು, ಹೀಗೆ ಪ್ರೈಸಲು ನಮಗೆ ಸಮಯ ಸಿಕ್ಕುವಾಗಲ್ಲ ನಾವು ಮಾಡೋದು ಕೆಲಸ ಏನು ಇವಾಗ ಹೆಚ್ಚಾಗಿ? ಸ್ತೋತ್ರ. ನಮ್ಗೆ ಬೇಕಾದವರಿಗೆಲ್ಲ ಫೋನ್ ಮಾಡ್ತಾ ಇರ್ತೀವಿ. ಪ್ರೈಸಲು ಅಲ್ವಾ? ಅಲ್ಲ, ಒಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಮ್ಮ ಊರಲ್ಲಿ ಆದರೆ ಹಾಗೆ ಮಾಡ್ತಾ ಇರ್ತೇವೆ. ಸಮಯ ಸಿಕ್ಕುವಾಗ ಹಾಗಾದರೆ ಸ್ವಲ್ಪ ಅವ್ರನ್ನ ಫೋನ್ ಮಾಡಿ ಮಾತಾಡಿಸೋಣ. ನನಗನ್ನಿಸಿ ವಿಶ್ವಾಸಿಗಳು ಯಾರು ಸೀರಿಯಲ್ ನೋಡಲ್ಲ ಅಂತ ಅನಿಸ್ತದೆ. ಇಲ್ಲ ಅಲ್ಲ, ಈ ಊರಲ್ಲಿ ಇಲ್ಲ ಅಂತ ಅನಿಸ್ತದೆ ಸೀರಿಯಲ್ಲು. ಸ್ತೋತ್ರ, ಹಲ್ಲೆಲೂಯಾ. ಓಕೆ, ಬಟ್ ಅದಕ್ಕೆ ಸಮಯ ಇದೆ. ಓಕೆ, ಸಿನಿಮಾ ನೋಡ್ತಾರೆ ಅಷ್ಟೇ, ಸೀರಿಯಲ್ ನೋಡಲ್ಲ, ಸಿನಿಮಾ. ಸ್ತೋತ್ರ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಮಯ ಸಿಕ್ಕುವಾಗ ನಮಗೆ ಟೈಮ್ ಪಾಸ್. ಅವರ ಮಾತು ಕೇಳೋದು, ಇವರ ಮಾತು ಕೇಳೋದು, ನೀನು ಹಾಳಾಗಿ ಹೋಗ್ತೀಯ. ಪ್ರೈಸ್ ದಿ ಲಾರ್ಡ್. ಅವರ ಮಾತು ಕೇಳ್ಕೊಂಡು, ಇವರ ಮಾತು ಕೇಳ್ಕೊಂಡು, ಅವರ ಹತ್ರ ಮಾತಾಡ್ಕೊಂಡು, ಇವರ ಹತ್ರ ಮಾತಾಡ್ಕೊಂಡಿದ್ರೆ ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಉದ್ಧಾರ ಮಾಡೋದು ದೇವರ ಮಾತು ಮಾತ್ರವೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂತ ಯಾರ ಹತ್ರ ಮಾತಾಡಬೇಡಿ ಅಂತಲ್ಲ ನಾನು ಹೇಳ್ತಾ ಇರೋದು. ಪಾಸ್ ಬಂದು ಹಂಗೆ ಹೇಳ್ಬಿಟ್ಟು ಹೋದ್ರು ಅಂತಲ್ಲ ನಾನು ಹೇಳ್ತಾ ಇರೋದು. ನಮಗೆ ಸಮಯ ಕಳೆಯೋದಕ್ಕೆ, ಟೈಮ್ ಪಾಸ್ಗೆ ಏನಾದರೂ ಇದ್ದರೆ, ನಾನು ನಿನ್ನೆ ಹೇಳಿದೆ ಪ್ರೈಸ್ ದಿ ಲಾರ್ಡ್. ನಾನು ವಿಲಿಯಂ ವಿಗಲ್ಸ್ವರ್ತ್ ಹೇಳಿದ ಹಾಗೆ ನಾನು ಅರ್ಧ ಗಂಟೆಗಿಂತ ಹೆಚ್ಚು ಪ್ರಾರ್ಥನೆ ಮಾಡೋದಿಲ್ಲ. ಆದರೆ ಅರ್ಧ ಗಂಟೆಗಿಂತ ಹೆಚ್ಚು ಪ್ರಾರ್ಥನೆ ಮಾಡದೆಯೂ ಇರೋದಿಲ್ಲ. ಐ ವೋಂಟ್ ಬಿ ಪ್ರೇಯಿಂಗ್ ಮೋರ್ ದೆನ್ ಹಾಫ್ ಅನ್ ಅವರ್, ಬಟ್ ಐ ವಿಲ್ ನೆವರ್ ಸ್ಕಿಪ್ ಮೋರ್ ದೆನ್ ಹಾಫ್ ಅನ್ ಅವರ್ ವಿತೌಟ್ ಪ್ರೇಯಿಂಗ್. ಒಂದು ಅರ್ಧ ಗಂಟೆ ಆದರೆ ನಾನು ಪ್ರಾರ್ಥನೆ ಮಾಡಿರ್ತೀನಿ. ಯಾಕೆ? ಹಾಗಾದರೆ ನಮಗೆ ಟೈಮ್ ಪಾಸ್ ಏನು? ಹಲ್ಲೆಲೂಯಾ. ನಾನು ಯಾವಾಗಲೂ ನಮ್ಮ ವಿಶ್ವಾಸ ಹೇಳ್ತೇನೆ, ಮಾತು ಕಡಿಮೆ ಮಾಡಿ ಸ್ತೋತ್ರ ಜಾಸ್ತಿ ಹೇಳಿ ಅಂತ. ಹಲ್ಲೆಲೂಯಾ. ಮಾತು ಕಡಿಮೆ ಮಾಡಿ ಸ್ತೋತ್ರ ಜಾಸ್ತಿ ಹೇಳಿ. ಹಲ್ಲೆಲೂಯಾ. ನಮ್ಮ ಜೀವಿತದ ಆಧಾರ, ಉದ್ಧಾರದ ಆಧಾರ ಅದು. ಪ್ರೈಸ್. ಉದ್ಧಾರ ಆಗಬೇಕಾದ್ರೆ ಅದೇ ಆಧಾರ, ಅದಕ್ಕಿಂತ ಬೇರೆ ಯಾವ ಶಾರ್ಟ್ಕಟ್ಟು ಇಲ್ಲ. ದೇವರನ್ನು ಸ್ತುತಿಸುತ್ತಾ ಆರಾಧಿಸ್ತಾರೆ. ಓಕೆ, ಈ ವಿಷಯಗಳೆಲ್ಲ ನಾನು ಹೇಳ್ತಾ ಇರೋದು ನಮ್ಮ ಓದಿದಂಥ ವಾಕ್ಯದಲ್ಲಿ ಹೇಳ್ತಾ ಇರುವಂಥದ್ದು. ಪ್ರೈಸ್. ಕಾರ್ಗತ್ತಲನ್ನು ದೇವರು ಏನು ಮಾಡಿದಾನಂತೆ? ಈ ಮೇಡ್ ಇ ಸೀಕ್ರೆಟ್ ಪ್ಲೇಸ್. ಕಾರ್ಗತ್ತಲನ್ನು ತಾನು ಗುಡಾರದಂತೆ ಮಾಡಿಕೊಂಡಿದ್ದಾನೆ. ಹಾಗಾದರೆ ನಾವು ಕೋಣೆಯಾಗಿ ನಮ್ಮ ಕೋಣೆಯೊಳಗಡೆ ಹೋಗುವಾಗ ಈ ಕಾರ್ಗತ್ತಲಿನ ಒಳಗಡೆ ಯಾರಿದ್ದಾರೆ? ಪ್ರೈಸ್ ದಿ ಲಾರ್ಡ್. ಯಾಕಪ್ಪ ನಾವು ಈ ಕಾರ್ಗತ್ತಲಿನ ಒಳಗಡೆ ಹೋಗಬೇಕು? ವೈ ವಿ ನೀಡ್ ಟು ಗೋ ಟು ದಿಸ್ ಸೀಕ್ರೆಟ್ ಪ್ಲೇಸ್? ಒಂದೆರಡು ವಾಕ್ಯವನ್ನು ಬೇಗ ಓದಕ್ಕೆ ನಮಗೆಲ್ಲ ಪರಿಚಯ ಇರುವಂಥ ವಾಕ್ಯ. ಯೆಶಾಯ ಪ್ರವಾದನೆ 45ನೇ ಅಧ್ಯಾಯದ 3ನೇ ವಾಕ್ಯ. ಐಸೈಯಾ ಚಾಪ್ಟರ್ 45 and verse 3. 45:3. ಎಸ್. ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು
ಓಕೆ, ಸಾಕು. ಪ್ರೈಸ್ ದಿ ಲಾರ್ಡ್. ಇಂಗ್ಲಿಷಿನಲ್ಲಿ somebody can read. I will give thee the treasures of darkness and hidden riches of secret places. ಹಾಗಾದ್ರೆ ಪ್ರೈಸ್ ದಿ ಲಾರ್ಡ್, ಸೀಕ್ರೆಟ್ ಪ್ಲೇಸ್ ಏನಿದೆ? ದ ಹಿಡನ್ ರಿಚಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇವರು ನಮ್ಮ ಹತ್ರ ಯಾಕೆ ಹೇಳ್ತಾ ಇರೋದು? ಕಾರ್ಗತ್ತಲಿಗೆ ಬನ್ನಿರಿ, ಅಥವಾ ಒಂಟಿಯಾಗಿ ಏಕಾಂತದಲ್ಲಿ ನೀವಿರುವಂಥ ಸ್ಥಳದಲ್ಲಿ ದೇವರೊಂದಿಗೆ ಪ್ರಾರ್ಥನೆ ಮಾಡೋದಕ್ಕೆ ಸಮಯವನ್ನು ಬೇರ್ಪಡಿಸಿರಿ ಅಂತ ಹೇಳೋದಕ್ಕೆ ಕಾರಣ, ಆಲ್ ದ ಟ್ರೆಷರ್ ಇಸ್ ಪ್ರಿಸರ್ವ್ಡ್ ದೇರ್. ಎಲ್ಲ ನಿಧಿ ನಿಕ್ಷೇಪಗಳನ್ನು ದೇವರಲ್ಲಿ ಕೂಡಿಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲ ಎಲ್ಲಿದೆ? ಬಟ್ ನಮಗೆ ಭಯ. ಕಾರ್ಗತ್ತಲ್ ಅಂದರೆ ಭಯ, ಸ್ತೋತ್ರ. ಕತ್ತಲೆ ಅಂದರೆ ಭಯ. ಒಬ್ಬರೇ ಕೂತ್ಕೊಳ್ಳೋದಂದ್ರೆ ಭಯ. ನಾವೆಲ್ಲರ ಜೊತೆಲಿ ಪ್ರಾರ್ಥನೆ ಮಾಡ್ತೀವಿ. ಒಂಟಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತೀವಿ? 10 ನಿಮಿಷ, 15 ನಿಮಿಷ, ಇನ್ನೊಂದು 5 ನಿಮಿಷ ಜಾಸ್ತಿ ಮಾಡ್ಬೋದು, 20 ನಿಮಿಷ. ಅದಾದಮೇಲೆ ಪ್ರೈಸ್ ದಿ ಲಾರ್ಡ್. ಯಾಕೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಸಮಸ್ಯೆ ಅಲ್ಲ, ನಿಮ್ಮ ತೊಂದರೆ ಅಲ್ಲ. ನಾನು ಹೇಳೋದು ನಿಮ್ಮನ್ನು ದೂರ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಉದ್ಧಾರ ಆಗಬಾರ್ದು ಅಂತ ಸೈತಾನ ತೀರ್ಮಾನ ಮಾಡಿದ್ದಾನೆ. ಹಲ್ಲೆಲೂಯಾ. ನಾವು ಆಶೀರ್ವದಿಸಲ್ಪಡಬಾರ್ದು ಅಂತ ಸೈತಾನ ಆಸೆ. ಅದಕ್ಕೆ ಅವನೇನು ಮಾಡ್ತಾನೆ? ನಮ್ಮನ್ನು ಬಿಸಿ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಸಾಧಾರಣವಾಗಿ ಪ್ರಾರ್ಥನೆ ಮಾಡೋ ಮೊದಲೊಂದು ಇದಿತ್ತು. ನಾವು ಬೈಬಳೆಲ್ಲ ಇಟ್ಕೊಂಡು ಭಾಳ ಭಯಭಕ್ತಿಯಿಂದ ಈಗ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಕೂತ್ಕೊಂಡ್ರೆ ಈಗ ಬೈಬಲ್ ಇಟ್ಕೊಂಡು ಪ್ರಾರ್ಥನೆ, ತುಂಬ ಗೌರವದಿಂದ ಪ್ರಾರ್ಥನೆ ಮಾಡಿ. ಇವಾಗ ನಾವು ಬೈಬಲ್ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಮೊದಲು ಏನು ಮಾಡ್ತೀವಿ? ಹೀಗೆ ಮಾಡ್ತೀವಿ ಪ್ರಾರ್ಥನೆ ಮಾಡಿ. ಏನದು? ಈಗ ಬೈಬಲ್ ಮೇಲೆ ಮೊಬೈಲ್ ಬಂದ್ಬಿಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಹೇಳಿ? ಮೊದಲು ಹಿಂಗೆ ಇರ್ತದೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ನಾವು ಇಡ್ತೀವಿ. ಯಾಕಂದರೆ ಯಾರಾದರೂ ಕರೆದ್ರೆ ಗೊತ್ತಾಗಬೇಕಲ್ಲ ನಮಗೆ. ಯಾಕೆ ಕೂತಿರೋದು? ಯಾಕೆ ಕೂತಿರೋದು? ಪ್ರಾರ್ಥನೆ ಮಾಡೋದಕ್ಕೆ. ಪ್ರೈಸ್ ದಿ ಲಾರ್ಡ್. 5 ನಿಮಿಷ ಆಗುವಾಗ ಸೌಂಡ್ ಬರ್ತದೆ. ಇದು ಒಂದೋ ಮೆಸೇಜ್ ಬರ್ತದೆ, ಇಲ್ಲ ಒಂದು ವಾಟ್ಸಪ್ಪು, ಇಲ್ಲ ಏನೋ ಒಂದು ಬರ್ತದೆಪ್ಪ. ಇಲ್ಲಾಂದರೆ ನೀವು ಜಾಸ್ತಿ ಪ್ರಾರ್ಥನೆ ಮಾಡಿ 15 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಯಾರು ಫೋನ್ ಮಾಡೇ ಮಾಡ್ತಾರೆ. ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ಆಚೆ ಇಟ್ಟು ನಾವು ಪ್ರಾರ್ಥನೆ ಮಾಡ್ತೀವ? ಇಲ್ಲ. ಪ್ರೈಸ್ ಊಟ ಇಲ್ಲದಿದ್ದರೂ ಓಕೆ, ಫೋನ್ ಇಲ್ಲದೆ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಸೈತಾನಿಗೆ ಗೊತ್ತು ನಮ್ಮನ್ನು ಹೇಗೆ ಹಾಳು ಮಾಡಬೇಕು ಅಂತ. ಸೈತಾನಿಗೆ ಗೊತ್ತು ನಮ್ಮನ್ನು ಹೇಗೆ ಈ ಥರ ಬಿಷುಕರಾಗಿ ಇಡಬೇಕು ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸಿರಿ, ನಮ್ಮ ಆತ್ಮೀಕ ಜೀವಿತ ಒಂದು ದೊಡ್ಡ ಬದಲಾವಣೆ ಬೇಕಲ್ವಾ? ಪ್ರೈಸ್ ದಿ ಲಾರ್ಡ್. ವರ್ಷಗಳೆಷ್ಟು ಅಂತೆಲ್ಲ ವಿಷಯ ಅಲ್ಲ ದೇವರಿಗೆ. ತೊಗಲ ಕಾಲ ನಮಗೆ ದೇವರೊಂದಿಗೆ ಮಾತನಾಡೋದಕ್ಕೆ ಏನಾದ್ರು ಇದೆಯಾ? ದೇವರ ಸಮ್ಮುಖದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಯಾವುದಕ್ಕೂ ಕೊರತೆ ಇಲ್ಲ. 16ನೇ ಕೀರ್ತನೆ 11ನೇ ವಾಕ್ಯ ಏನು ಹೇಳ್ತದೆ? ದೇವರೇ, ನಿಮ್ಮ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷತೆ, ನಿಮ್ಮ ಬಲಗೈಯಲ್ಲಿ ಪರಿಪೂರ್ಣವಾದದ್ದು ಏನಾದರೂ ಇದ್ದರೆ ಅದು ಎಲ್ಲಿರೋದು? ದೇವರ ಸಮ್ಮುಖದಲ್ಲಿ ಇಲ್ವಾ? ಹಾಗೆ ತಾನೇ ಓದಿದ್ದು 16ನೇ ಕೀರ್ತನೆ 11ನೇ ವಾಕ್ಯ. ದೇವರೇ, ನಿಮ್ಮ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ, ನಿಮ್ಮ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ಎವರ್ಲಾಸ್ಟಿಂಗ್ ಬ್ಲೆಸ್ಸಿಂಗ್, ದ ರಿಚಸ್ ಆಫ್ ಜಾಯ್. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ. ಆರ್ ಯು ರೆಡಿ ಟು ಗೋ ಟು ದ ಸೀಕ್ರೆಟ್ ಪ್ಲೇಸ್? ಹಲ್ಲೆಲೂಯಾ. ವಾಟ್ ಈಸ್ ದೇರ್? ಅಲ್ಲಿ ಏನಿದೆ ಸೀಕ್ರೆಟ್ ಪ್ಲೇಸಲ್ಲಿ? ಓದೋಣ ವಾಕ್ಯ. ಯೆಶಾಯ ಪ್ರವಾದನೆ 45, ಇನ್ನೊಮ್ಮೆ 3 ಬೇಗ. You are going to know who is your God. ನಿನ್ನ ದೇವರು ಯಾರು ಎಂಬುದಾಗಿ ನೀನು ತಿಳಿದುಕೊಳ್ಳೋಕೆ ಹೋಗ್ತಾ ಇದೆ. ಮಾತ್ರವಲ್ಲ, ದೇಶ ತಿಳಿದುಕೊಳ್ಳೋಕೆ ಹೋಗ್ತಾ ಇದೆ. ಮಾತ್ರವಲ್ಲ, ಕುಟುಂಬದವರು ತಿಳ್ಕೊಳ್ಳೋಕೆ ಹೋಗ್ತಾ ಇದೆ. ನಿನ್ನ ವಿರೋಧಿಗಳು ತಿಳ್ಕೊಳ್ಳೋಕೆ ಹೋಗ್ತಾ ಇದೆ. ನಿನ್ನ ಶತ್ರುಗಳು ತಿಳ್ಕೊಳ್ಳೋಕೆ ಹೋಗ್ತಾ ಇದೆ. ನಿನ್ನ ದೇವರು ಯಾರು, ನೀನು ಆರಾಧಿಸುವ ದೇವರು ಯಾರು, ನೀನು ಪ್ರಾರ್ಥಿಸುವ ದೇವರು ಯಾರು ಎಂಬುದಾಗಿ ಯಾರಿಗೆ ದೇವರು ತಿಳಿಯಪಡಿಸುತ್ತಾನೆ? ಬಚ್ಚಿಟ್ಟಿರುವುದನ್ನು ಹೊಂದಿಕೊಳ್ಳುವುದಕ್ಕೆ ಸಿದ್ಧವಾಗುವ ತನ್ನ ಮಕ್ಕಳಿಗೋಸ್ಕರ. ಅಲ್ಲಿ ಹೇಳ್ತಿರೋದು ನಾನು ಕೈ ಹಿಡಿದಿರುವ. ಹಾಗೆ ತಾನೆ ಹೇಳಿದ್ರು, ನಾನು ಕೈ ಹಿಡಿದಿರುವ. 1ನೇ ವಾಕ್ಯ. ಯಾವನ ಕೈ ಹಿಡಿದು ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದುಗಡೆ ಬಾಗಿಲ ಹೆಬ್ಬಾಗಿಗಳನ್ನು ಮುಚ್ಚಲೀಸನೋ, ನಾನು ಅಭಿಷೇಕಿಸಿದ ಕೋರೇಸಿನಿಗೆ. 2ನೇ ವಾಕ್ಯ.
ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡಿ ತಾಮ್ರ ಕದಗಳನ್ನು ಭೇದಿಸಿ ಕಬ್ಬಿಣದ ಅಗಡಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರು ಹಿಡಿದು ಕರೆದ ದೇವರು ನಾನೇ. ಕರೆಯುವ ದೇವರು ಅಂದರೆ ಕರೆದ ದೇವರು ನಾವು ಆಲ್ರೆಡಿ ಕರೆದಿದ್ದಾರಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಎಸ್, ಪ್ರೈಸ್ ದಿ ಲಾರ್ಡ್. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು. ಹಲ್ಲೆಲೂಯಾ. ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳನ್ನು. ಹಾಗಾದರೆ ಗಮನಿಸಿರಿ, ಈ ವಾಕ್ಯ ಪಾರಸಿಯ ಅರಸನಾದ ಕೋರೇಶನಿಗೆ ದೇವರು ಹೇಳುವಂಥ ಮಾತು. ಪಾರಸಿಯ ಅರಸನು ನಮಗೆ ಗೊತ್ತು, ಇಸ್ರಾಯೇಲಿನ ಆಳ್ವಿಕೆಯ ಕಾಲದಲ್ಲಿ ಅದಕ್ಕೆ ವಿರುದ್ಧವಾಗಿದ್ದಂಥ, ಅದೇ ಸಮಯದಲ್ಲಿ ಶಕ್ತವಾಗಿದ್ದಂಥ ಸಾಮ್ರಾಜ್ಯಗಳು. ಮೊದಲಿದ್ದಂಥ ಸಾಮ್ರಾಜ್ಯದ ಕುರಿತು ನೋಡುವಂಥದ್ದು ಐಗುಪ್ತ ಸಾಮ್ರಾಜ್ಯ, ಈಜಿಪ್ಷಿಯನ್ ಎಂಪೈರ್. ಅದರ ನಂತರವಾಗಿ ನಾವು ನೋಡುವಂಥದ್ದು ಅಸ್ಸೀರಿಯನ್ ಎಂಪೈರ್ ಅಥವಾ ಅಶೂರ್ ಸಾಮ್ರಾಜ್ಯ. ಅದರ ನಂತರ ನಾವು ನೋಡುವಂಥದ್ದು ಬಾಬೆಲ್ ಸಾಮ್ರಾಜ್ಯ. ಅದರ ನಂತರ ನೋಡುವಂಥದ್ದು ಗ್ರೀಸ್ ಸಾಮ್ರಾಜ್ಯ. ಅದರ ನಂತರ ರೋಮ್ ಸಾಮ್ರಾಜ್ಯ. ಈ ಬಾಬೆಲ್ ಸಾಮ್ರಾಜ್ಯ ಆದಮೇಲೆ ಜೊತೆಯಾಗಿ ಬಂದಿದೆ ಪಾರಸಿಯ ಸಾಮ್ರಾಜ್ಯ. ಓಕೆ, ನಮಗೆ ಗೊತ್ತು ಅಶೂರ್ ಸಾಮ್ರಾಜ್ಯದ ಕಾಲದಲ್ಲಿ ಇಸ್ರಾಯೇಲರು ಅಂದರೆ ಉತ್ತರ ದೇಶವಾದ ಇಸ್ರಾಯೇಲಿಗೆ ಸೆರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅವರು ತಿರುಗಿ ಬರಲಿಲ್ಲ 700 ಕ್ರಿಸ್ತಪೂರ್ವ 722ನೇ ಇಸುವಿಯಲ್ಲಿ. ಅದರ ನಂತರವಾಗಿ 585 606ರಿಂದ ಹಿಡ್ಕೊಂಡು 585ರವರೆಗೆ 3 ಸಾರಿಯಾಗಿ ಯಹೂದ ದೇಶವನ್ನು ಬಾಬೆಲ್ ಸಾಮ್ರಾಜ್ಯದವರು ಸೆರೆ ಹಿಡ್ಕೊಂಡು ಹೋಗ್ತಾರೆ. ಆಗ ನಮಗೆ ಗೊತ್ತಿರುವ ಹಾಗೆ ಬಾಬೇಲಿನಿಂದ ಬಂದಂಥವರು ನೆಬೂಕದ್ನೆಚ್ಚರನ ಅರಸನಾದ ನೆಬೂಕದ್ನೆಚ್ಚರನ ಸೇನಾಧಿಪತಿಯಾದ ನೆಬೂಜರದಾನನು ಅವನ ನಾಯಕತ್ವದಲ್ಲಿ ಯೆರೂಸಲೇಮ್ ದೇವಾಲಯವನ್ನು ಕೊಳ್ಳೆಯೊಡ್ಕೊಂಡು ಅಲ್ಲಿದ್ದಂಥ ಎಲ್ಲವನ್ನು ಆಸ್ತಿಪಾಸ್ತಿಗಳನ್ನು, ಅಲ್ಲಿದ್ದಂಥ ದೇವಾಲಯದಂಥ ಚಿನ್ನ ಬೆಳ್ಳಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಅರಮನೆಯಲ್ಲಿದ್ದಂಥ ನಮಗೆ ಗೊತ್ತು, ಹಿಜ್ಕೀಯನ ಕಾಲದಲ್ಲಿ ನೋಡುವಾಗ ಬಹಳಷ್ಟು ಆಸ್ತಿ ಇತ್ತು. ಯಾರಿಗೆ? ಯಹೂದದಲ್ಲಿ, ಯೆರೂಸಲೇಮಿನಲ್ಲಿ ಬಹಳಷ್ಟು ಆಸ್ತಿ ಇತ್ತು. ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಏನು ಮಾಡಿದ್ದಾರೆ? ಒಂದು ಕಡೆಯಲ್ಲಿ ಕೂಡಿಟ್ಟಿದ್ದಾರೆ. ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಕೂಡಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರು? ಬಾಬೆಲ್ ಸಾಮ್ರಾಜ್ಯದವರು. ಈಗ ಬಾಬೆಲ್ ಸಾಮ್ರಾಜ್ಯದವರ ಕಾಲ ಮುಗಿದು ಈಗ ನೆಕ್ಸ್ಟ್ ಯಾರು ಬಂದಿದ್ದಾರೆ? ಪಾರಸಿಯ ಪ್ರಭುಗಳು ಬಂದಿದ್ದಾರೆ, ಪಾರಸಿಯ ಅರಸನು ಬಂದಿದ್ದಾರೆ. ಅದರಲ್ಲಿ ಕೋರೇಸನು ಬಂದಾಗ ದೇವರು ಅವನಿಗೆ ಹೇಳ್ತಾ ಇರುವಂಥ ಮಾತು ನಾವು ಇದು. ಪ್ರೈಸ್ ದಿ ಲಾರ್ಡ್. ಇದನ್ನೆಲ್ಲ ನಾನು ತಿರುಗಿ ಕೊಡ್ತೇನಂತ. ಅದರ ನಾನು ಹೇಳೋದು ನಿಮಗೆ ಇಷ್ಟು ಹೇಳಿದೆ ಯಾಕೆ ಅಂತ ಹೇಳಿದ್ರೆ, ಪ್ರೈಸ್ ದಿ ಲಾರ್ಡ್, ನಮ್ಮಿಂದ ಅಪಹರಿಸಿಕೊಂಡು ಹೋದಂತಹ, ಆರಾಧಿಸುತ್ತಾ ಇದ್ದವರಿಂದ ಕಿತ್ತುಕೊಂಡು ಹೋದಂತಹ, ದೇವರ ಮಕ್ಕಳಿಂದ ಕಿತ್ತುಕೊಂಡು ಹೋಗಿ ಅನುಭವಿಸೋದಕ್ಕೆ ಅವನಿಗೆ ದೇವರು ಬಿಟ್ಟಿಲ್ಲ. ಅದನ್ನೆಲ್ಲ ಕೂಡಿಟ್ಟಿದ್ದಾನೆ. ಅದನ್ನೆಲ್ಲ ದೇವರ ವಾಕ್ಯ ಹೇಳಿದ್ರದು ಯಾರು? ದೇವರ ವಾಕ್ಯ ಹೇಳಿದ್ರು, ನಾನು ಆ ಕತ್ತಲಲ್ಲಿ ಬಚ್ಚಿಟ್ಟಿರುವಂತಹ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿ ಅಡಗಿಸಿರುವಂತಹ ನಿಧಿ ನಿಕ್ಷೇಪಗಳನ್ನು ತಿರಿಗೆ ಕೊಡುವೆನು, ನಿನಗೆ ಕೊಡುವೆನು. ಹಾಗಾದರೆ ಪ್ರೈಸಲು ನಿಮಗೆ ಏನು ನಷ್ಟವಾಗಿದೆಯೋ, ನಾನು ಅದನಿಗೆ ಹೇಳೋದಿದೆ, ಶತ್ರು ತೆಗೆದುಕೊಂಡು ಹೋಗಿ ಎಲ್ಲ ಗೋಡೌನಲ್ಲಿ ಹಾಕಿದ್ದಾನೆ. ಪ್ರೈಸಲು ಅದು ಯಾರು ದೇವರ ಸಮ್ಮುಖದಲ್ಲಿ ಸೀಕ್ರೆಟ್ ಪ್ಲೇಸಿಗೆ ಬರ್ತಾರೋ ಅವರಿಗೆ ಅದನ್ನು ದೇವರು ಹ್ಯಾಂಡ್ ಓವರ್ ಮಾಡ್ತಾರೆ, ಅದನ್ನು ದೇವರು ಹಸ್ತಾಂತರಿಸ್ತಾನೆ. ಈಗಾಗಲೇ ಕಾಲ ನಾನು ಸಂಜೆಯಲ್ಲಿ ನಂಬುವಂಥ ದೇವರ ಮಗುವೆ, ನಿನ್ನ ಆಶೀರ್ವಾದಗಳು ನಷ್ಟವಾಗಿ ಹೋಯಿತು, ನಿನ್ನ ಆಸ್ತಿ ನಷ್ಟವಾಯಿತು, ನಿನಗಿದ್ದಂಥ ಆಸ್ತಿ ಪಾಸ್ತಿಗಳೆಲ್ಲ ಹೋಯಿತು, ನಿನಗೆ ನ್ಯಾಯವಾಗಿ ದೊರಕಬೇಕಾದ ಪಾಲು ನಿನಗೆ ದೊರಕಲಿಲ್ಲ, ನನಗೆ ಅನುಭವಿಸಬೇಕಾದ ಆಶೀರ್ವಾದ ಮತ್ತೆ ಯಾರು ಅನುಭವಿಸುತ್ತಾ ಇದ್ದಾರೆ. ಈ ರೀತಿಯಾಗಿ ಕೆಲವೊಂದು ಕಡೆ ನೀವು ಹೇಳ್ಬೋದು, ಅಯ್ಯೋ ನನಗೇನು ಇರಲಿಲ್ಲ, ನಾನು ಬರೀ ಶೂನ್ಯನಾಗ್ಬಿಟ್ಟಿದ್ದೇನೆ, ನನಗೆ ಸಿಗಬೇಕಾಗಿದ್ದು ಯಾವುದು ನ್ಯಾಯವಾದ ಸಿಗುತ್ತಾ ಇಲ್ಲ, ನ್ಯಾಯವಾದ ಆಶೀರ್ವಾದಗಳು ಸಿಗುತ್ತಾ ಇಲ್ಲ, ನ್ಯಾಯವಾಗಿ ದೊರಕಬೇಕಾದ ಸ್ಥಾನಮಾನಗಳು ಸಿಗುತ್ತಾ ಇಲ್ಲ, ಪ್ರಮೋಷನ್ಗಳು ಸಿಗುತ್ತಾ ಇಲ್ಲ, ಇನ್ಕ್ರಿಮೆಂಟ್ಗಳು ಸಿಗುತ್ತಾ ಇಲ್ಲ, ಬಿಸಿನೆಸ್ಗಳನ್ನು ತಡೆ ಮಾಡುತ್ತಾ ಇದೆ. ಇಲ್ಲ, ನಾನು ದೇವರಾತ್ಮನ ಹೇಳ್ತಾ ಇದ್ದೇನೆ, ಇಲ್ಲ, ಇದೆಲ್ಲ ಒಂದು ಲಿಮಿಟ್ ವರೆಗೂ ಸೈತಾನ ತಡೆದು ಇಡಬಹುದು ಅಷ್ಟೇ. ಒಂದು ವೇಳೆ ಅವನು ಕಿತ್ತುಕೊಂಡು ಹೋಗಿದ್ರು ಸಹ ಇದೆಲ್ಲವನ್ನು ದೇವರೊಂದು ಕಡೆ ಜೋಪಾನವಾಗಿ ಇಡಿಸಿದ್ದಾನೆ. ಯಾರು ದೇವರೊಂದಿಗೆ ಆತನ ಸಮ್ಮುಖದಲ್ಲಿ ಕುಳಿತುಕೊಳ್ಳೋದಕ್ಕೆ ತೀರ್ಮಾನಿಸುತ್ತಾರೋ ಅವರ ಕೈಗೆ ಅದನ್ನು ಹಸ್ತಾಂತರಿಸ್ತಾರೆ. Hallelujah. He wants to hand over the key to you of the secret place where the riches are hidden. ಎಲ್ಲವನ್ನು ಅಡಗಿಸಿ ಇಟ್ಟಿದ್ದಾರೆ.
ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಅದರಿಂದಲೇ ದೇವರ ವಾಕ್ಯ ಹೇಳೋದು, ದೇವರ ಸಮ್ಮುಖದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸೈತಾನನ ತಗೊಂಡು ಹೋದನಂತ ಕಂಪ್ಲೇಂಟ್ ಇದೆಯಾ ನಿಮಗೆ? ಅವನಿಗೆ ತಿನ್ನಕ್ಕಾಗಲ್ಲ, ಅದು ಅವನ ಅನುಭವಿಸಕ್ಕಾಗಲ್ಲ, ಅದನ್ನೆಲ್ಲ ಒಂದು ಕಡೆಯಲ್ಲಿ ಬಚ್ಚಿಟ್ಟಿರ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಒಂದು ಇದು ಹೇಳ್ತಾರೆ ನೋಡಿ, ಈ ಸಾಧಾರಣವಾಗಿ ನಿಧಿ ಅಂದರೆ ಗೊತ್ತಲ್ಲ ನಿಮಗೆ? ಟ್ರೆಷರ್ ಅಂತ ಇಂಗ್ಲೀಷಲ್ಲಿ. ಅದು ನಿಧಿ ಅಂದರೆ, ಈ ನಿಧಿ ಯಾರು ಕಾಯ್ತಾ ಇರ್ತಾರಂತೆ? ಯಾರು? ಹಾವು, ಸರ್ಪ ಕಾಯ್ತಾ ಇದೆ ಅಂತ. ಇದಕ್ಕೇನಾದರೂ ಬೇಕಾ ಇದು? ಅದು ತಿನ್ನುತ್ತವ? ಅದು ತಿನ್ನೋದು ಇಲ್ಲ, ಯಾರಿಗೆ ಕೊಡೋದು ಇಲ್ಲ. ಅರ್ಥ ಆಗ್ತಾ ಇದೆಯಾ? ಪ್ರೈಸಲು. ಅದಕ್ಕೇನು ಪ್ರಯೋಜನ ಇಲ್ಲ, ಅದಕ್ಕೆ ಒಟ್ಟಾಗಿ ಇದು ತಿನ್ನಕ್ಕೆ ಆಗೋದು ಇಲ್ಲ. ಬಟ್ ಅದೇನು ಮಾಡ್ತಾ ಇರ್ತದೆ? ಇದು ನನ್ನದು ಅಂತ ಕಾಯ್ತಾ ಇರ್ತದೆ. ಒಂದು ದಿನ ಬರ್ತದೆ, ಹಾವನ್ನು ಸಾಯಿಸೋ ಒಂದು ದಿನ. ಸ್ತೋತ್ರ. ಅದು ಎಲ್ಲಿ ಸಾಯಿಸೋದು? ನಿಮ್ಮ ಸೀಕ್ರೆಟ್ ರೂಮಲ್ಲಿ. ಪ್ರೈಸ್ ದಿ ಲಾರ್ಡ್. ಅಲ್ಲ, ಸತ್ಯವೇದ ಹೇಳ್ತಾ ಇದೆ, ಕಲ್ವಾರಿ ಶಿಲುಬೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅವನ ತಲೆಯನ್ನು ಜಜ್ಜಿದನೆಂಬುದಾಗಿ. ಹಾಗಾದರೆ ಈ ಯೇಸುವಿನ ಮೂಲಕ ನಮಗೆ ನಮ್ಮ ಸ್ವಾಸ್ಥ್ಯವನ್ನು, ನಮ್ಮ ಆಶೀರ್ವಾದವನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೆ ಅಧಿಕಾರ ಇದೆ. ಹಾಗಾದರೆ ಪ್ರೈಸ್, ನಮ್ಮ ಕುರಿತು ದೇವರು ಬಯಸುವಂಥದ್ದೇನು ಗೊತ್ತಾ? ವಿ ನೀಡ್ ಟು ಗೋ ಟು ದಿ ಸೀಕ್ರೆಟ್ ಪ್ಲೇಸ್. ಇದನ್ನು ಬಚ್ಚಿಟ್ಟಿದ್ದಾನೆ. ಹಲ್ಲೆಲೂಯಾ. ಅಡ್ರೆಸ್ ಕೊಟ್ಟಿದ್ದೀನಿ ಎಲ್ಲಿದೆ ಅಂತ, ಇನ್ನು ನೀವು ಹೋಗಿ ತೆಗೆದುಕೊಳ್ಬೇಕು. ಅದು ನಿಮಗೆ ಬಿಟ್ಟಿದ್ದು. ಪ್ರೈಸ್ ದಿ ಲಾರ್ಡ್. ನಿಮಗೆ ಇರುವ ಆಶೀರ್ವಾದ ಎಲ್ಲಿದೆ ಅಂತ ನಾನು ಹೇಳಿದ್ದೇನೆ, ಅಡ್ರೆಸ್ ಕೊಟ್ಟಿದ್ದೇನೆ. ಸಿಕ್ಕಿತ ಅಡ್ರೆಸ್ ಎಲ್ರಿಗೂ? ಸ್ತೋತ್ರ. ಹಲ್ಲೆಲೂಯಾ. ಇನ್ನು ಪಡ್ಕೊಳ್ಳೋ ಕೆಲಸ ನಿಮ್ಮದು. ರೆಡಿನಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ನಂಬುತ್ತಾ ಇದ್ದೀನಿ, ಉಪವಾಸ ಪ್ರಾರ್ಥನೆಯಲ್ಲಿ ಮನೆ ಬರೆಯಾದಂಥ ನಷ್ಟವಾದಂಥ ಕೆಲವನ್ನು ದೇವರು ತಿರುಗಿ ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಜೀವಿತದಲ್ಲಿ ನಷ್ಟಪಡಿಸಿಕೊಂಡ ಕೆಲವನ್ನು ದೇವರು ತಿರುಗಿ ಸೇರಿಸೋದಕ್ಕೆ ಬಯಸ್ತಾ ಇದ್ದಾನೆ. ನಿನ್ನ ಕುಟುಂಬದಲ್ಲಿ ಏನು ನಷ್ಟವಾಗಿದೆಯೋ, ಯಾವ ವಿಷಯದಲ್ಲಿ ನೀನು ವರ್ಷಗಳಿಂದ ಕಣ್ಣೀರು ಹಾಕುತ್ತಾ ಇದೆಯೋ, ಯಾವ ವಿಷಯದಲ್ಲಿ ನೋವು ಪಡುತ್ತಾ ಇದೆಯೋ, ಯಾರಿಗೂ ಹೇಳುವುದಕ್ಕಾಗದ ರೀತಿಯಲ್ಲಿ ಭಾರ ಪಡುತ್ತಾ ಇದೆಯೋ, ಎಲ್ಲರ ಮುಂದೆ ನಗುಮುಖವನ್ನು ತೋರಿಸ್ತಾ ಇರಬಹುದು. ಅದರ ಹೃದಯದ ಒಳಗಡೆ ಭಾರಪಟ್ಟು ಕಣ್ಣೀರು ಹಾಕೋ ವಿಷಯವನ್ನ ಒಂದು ವೇಳೆ ಮನೆಯವರೆಗೆ ತೋರಿಸೋದಕ್ಕಾಗದೆ, ಮಕ್ಕಳಿಗೆ ತೋರಿಸೋದಕ್ಕಾಗದೆ, ಬೇರೆ ಯಾರಿಗೆ ಹೇಳಿಕೊಳ್ಳೋದಕ್ಕಾಗದ ರೀತಿಯಲ್ಲಿ ಕಣ್ಣೀರು ಹಾಕುವ ನಿನ್ನ ಜೀವಿತವನ್ನ ದರ್ಶಿಸುವಂತ ದೇವರು ಇವತ್ತು ರಾತ್ರಿ ಹೇಳ್ತಾ ಇದ್ದಾನೆ, ಇಲ್ಲ, ಅದನ್ನು ತಿರುಗಿ ಕೊಡುವುದಕ್ಕೆ ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಅದನ್ನು ತಿರುಗಿ ನಿನಗೆ ಹಸ್ತಾಂತರಿಸುವುದಕ್ಕೆ ಪರಲೋಕ ತೀರ್ಮಾನ ಮಾಡಿದೆ. ಉಡಮನ ರಬಶಂದುನ ರಗದಲ ಓರಿಬಾಲ ಬಶಂಬನಾದಿಗಲ ಪೌಡದ ರಗದಗಸ್ಯಾರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕತ್ತಲಲ್ಲಿ ಬಚ್ಚಿಟ್ಟಿರುವಂತಹ ಪ್ರೈಸ್ ಆಸ್ತಿ ಪಾಸ್ತಿಗಳನ್ನು, ಹಲ್ಲೆಲೂಯಾ, ಗುಪ್ತ ಸ್ಥಳಗಳಲ್ಲಿ ಅಡಗಿಸಿರುವ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವನು. ಹಾಗಾದರೆ ಇವತ್ತಾಗಲೇ ಕಾಲ ನಾನು ನಂಬ್ತಾ ಇದ್ದೇನೆ, ಪ್ರೈಸ್ ದಿ ಲಾರ್ಡ್, ನೀವು ಎಕ್ಸ್ಪೆಕ್ಟ್ ಮಾಡದೆ, ಎದುರು ನೋಡದೇ ಇರುವಂಥ ಕೆಲವು ಆಶೀರ್ವಾದಗಳು ಉಪವಾಸ ಮುಗಿಯುವಾಗ ನಿಮ್ಮ ಕೈ ಸೇರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಎದುರು ನೋಡದೇ ಇರುವಂಥದ್ದು. ಕೆಲವೊಂದು ಸಾರಿ ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ತುಂಬ ದಿನ ಆಗಿರ್ಬೋದು. ಪ್ರೈಸ್, ತುಂಬ ದಿನದಿಂದ ಪ್ರಾರ್ಥನೆ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ರಿ. ಸಿಕ್ಕುವಾಗ ಸಿಕ್ಕಲಿ, ದೇವರಿಗೆ ಮನಸ್ಸಿರುವಾಗ ಕೊಡಲಿ ಅಂತ ಹೇಳ್ಬಿಟ್ಟು ಅದನ್ನು ದೇವರಿಗೆ ಉಪವಾಸ ಪ್ರಾರ್ಥನೆ ಒಳಗಡೆ ನಿಮ್ಮ ಅಡ್ರೆಸ್ಗೆ ಕಳಿಸಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಅಡ್ರೆಸ್ ನಿಮ್ಮ ಜೀವಿತವನ್ನು ಹುಡುಕಿ ಬರ್ತಾ ಇದೆ, ನಿಮ್ಮ ಕುಟುಂಬವನ್ನು ಹುಡುಕಿ ಬರ್ತಾ ಇದೆ. ನಿಮಗೋಸ್ಕರ ಕೆಲವೊಂದು ಆಶೀರ್ವಾದಗಳನ್ನು ಕಳಿಸಿಕೊಡುತ್ತಾ ಇದ್ದಾನೆ. ಅದು ಕೆಲವೊಂದು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಕೆಲವು ವರ್ಷಗಳಾಗಿ ಒಂದು ವೇಳೆ ಇದು ಬರುವಾಗ ಇದನ್ನು ಎಲ್ಲೋ ನೋಡಿದೆಯಲ್ಲ, ಇದೆಲ್ಲೋ ನನಗೆ ನೋಡಿದಾಗಿ ಇದೆಯಲ್ಲ, ಎಲ್ಲೋ ನನಗೆ ಪರಿಚಯ ಇದೆಯಲ್ಲ. ಹೌದು ಪ್ರೈಸ್, ನಿಮಗೆ ಪರಿಚಯ ಇರೋದೆ, ಬಟ್ ಮರೆಯಾಗಿತ್ತು, ಮಾಯ ಆಗಿತ್ತು. ಆದರೆ ದೇವರು ಅದನ್ನು ನಿಮಗೆ ಕಳಿಸಿಕೊಡುತ್ತಾ ಇದ್ದಾನೆ. ನಂಬೋಣವಾ, ದೇವರು ಅದನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ದೇವರು ಅಪ್ಪಣೆ ಕೊಟ್ಟರೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಅದು ನಡೆಯುತ್ತದೆ. ಬೇಗನೆ ನಾನು ಮತ್ತೊಂದು ವಿಷಯಕ್ಕೆ ಹೋಗಿ ನಾನು ಪ್ರಾರ್ಥನೆ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಅದು ಮುಗಿಸೋದಕ್ಕೆ ಸಮಯ ಸಾಕಾಗಲ್ಲ. ಆದರೂ ಪ್ರೈಸ್, ನಮಗೆ ಮತ್ತೊಂದು ವಾಕ್ಯ, ದಾನಿಯೇಲ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ ಅದರ 2 ಒಂದು ನಿಮಿಷ ವಾಕ್ಯ, 17ನೇ ವಾಕ್ಯ, 17-18ನೇ ವಾಕ್ಯ. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 2 and verse 17 and 18. ಪ್ರೈಸ್ ದಿ ಲಾರ್ಡ್. 19ನೇ ವಾಕ್ಯವು ಸಹ ಸಾಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯ somebody can read in English too. Went to his house, made the things known to Hananiah, Mishael and Azariah. Concerning the secret.
Then the secret was revealed to Daniel in the night vision. Praise the Lord. ಸಾಕು. Praise the Lord. ಹಲ್ಲೆಲೂಯಾ. ಇದು ನಮಗೆ ಗೊತ್ತು. ದಾನಿಯೇಲನ ವಿಷಯ 2ನೇ ಅಧ್ಯಾಯದ 1ನೇ ವಾಕ್ಯದಿಂದ ಅರಸನಾದ ನೆಬೂಕದ್ನೆಚ್ಚರನೊಂದು ಕನಸು ಕಾಣ್ತಾನೆ. ಬೆಳಗ್ಗೆದ್ದಾಗ ಮರೆತು ಹೋಗ್ತಾನೆ. ಮಂತ್ರವಾದಿಗಳನ್ನೆಲ್ಲ ಕರೀತಾರೆ. ಪ್ರೈಸ್ ದಿ ಲಾರ್ಡ್. ಅವ್ರ ಹತ್ರ ಕೇಳ್ತಾರೆ, ಪ್ರೈಸ್ ದಿ ಲಾರ್ಡ್, ನನಗೆ ತಿಳಿಸ್ಬೇಕು. ಏನು ತಿಳಿಸ್ಬೇಕು? ಕನಸಿನ ಅರ್ಥ? ಹೌದಾ? ಅಲ್ಲ. ಏನು ಹೇಳ್ತಾನೆ? ಕನಸು ತಿಳಿಸ್ಬೇಕು. ಇದು ಎಲ್ಲ ಆದ್ರೂ ಹೇಳೋದಿದೆಯಾ? ಯಾರಾದರೂ ಹೇಳೋದಿದೆಯಾ? ಕನಸು ತಿಳಿಸ್ಬೇಕು, ಅರ್ಥನ ತಿಳಿಸ್ಬೇಕಂತ. ಏನು ಅರಸನೆ ನೀನು ಈ ಥರ ಮೆಂಟಲ್ ಥರ ಆಡ್ತೀಯ? ಸೋತ್ರ ಕನಸು ಹೇಳು ಸ್ವಾಮಿ. ನಾವು ಪ್ರೈಸ್ ದಿ ಲಾರ್ಡ್. ನಮಗೆ ಭವಿಷ್ಯ ಹೇಳೋದಕ್ಕೆ ತುಂಬ ಸುಲಭ. ಏನು ಹೇಳೋದಕ್ಕೆ ಸುಲಭ? ಭವಿಷ್ಯ ಹೇಳೋದು. ಯಾರಿಗೆ ಬೇಕಾದ್ರೂ ಭವಿಷ್ಯ ಹೇಳ್ಬೋದು. ಸ್ತೋತ್ರ. ಆಗಲ್ವಾ? ಆಗಲ್ವಾ? ಯಾರಿಗೆ ಬೇಕಾದ್ರೂ ಭವಿಷ್ಯ ಹೇಳ್ಬೋದು ರೀ. ಪ್ರೈಸ್ ದಿ ಲಾರ್ಡ್. ಮತ್ತೆ ನೀವು ಕಾಣಿಸಲ್ಲ ಅಷ್ಟೇ. ರೋಡಲ್ಲಿ ಸೈಡಲ್ಲಿ ಕೂತಿರೋ ಗಿಳಿಶಾಸ್ತ್ರ, ಕೈಶಾಸ್ತ್ರ, ಹಸ್ತಶಾಸ್ತ್ರ ಎಲ್ಲ ಹೇಳ್ತಾ ಇರ್ತಾರಲ್ಲ, ನಿಮ್ಮನ್ನು ನೋಡಿದ್ರೆ ಅಣ್ಣ ನೋಡಿ ರಾಜ ಕಳೆ ಇದೆ ನಿಮ್ಮ ಮುಖ ನೋಡಿದ್ರೆ, ನೀವು ಇಲ್ಲಿ ಇರಬೇಕಾದವರಲ್ಲ. ಸ್ತೋತ್ರ. ಅಣ್ಣ ಸರ್, ನಿಮ್ಮನ್ನು ನೋಡಿದ್ರೆ ಏನಿದೆ? ರಾಜ ಕಳೆ ಇದೆ, ನೀವು ಇಲ್ಲಿರಬೇಕಾದವರಲ್ಲ. ನಮಗೂ ಗೊತ್ತಲ್ವಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಾಳೆ ಏನಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ತಿರುಗಿ ಇಬ್ಬರನ್ನ ಭೇಟಿ ಆಗ್ತೀರಾ ನೀವು? ಅವನು ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ನಾವು ಬುದ್ಧಿಗಳೇನು ಮಾಡ್ತೀವಿ? ಅವ್ರು ಹೇಳೋದು, ಓ ಹೌದಾ, ಹಾಂ. ಭವಿಷ್ಯ ಯಾರಿಗೆ ಬೇಕಾದ್ರೂ ಹೇಳ್ಬೋದು. ಭವಿಷ್ಯ ಹೇಳೋರೆಲ್ಲ ಪ್ರವಾದಿಗಳಲ್ಲ. ಭವಿಷ್ಯ ಹೇಳೋರೆಲ್ಲ ಪ್ರವಾದಿಗಳಲ್ಲ. ಸ್ತೋತ್ರ. ನಾವು ತಪ್ಪಾಗಿ ಯಾರ ಹಿಂದೆ ಹೋಗಬಾರ್ದು. ಸುಮ್ಮನೆ ಸಿಕ್ಕವರ ಕೈಗೆ ಹೋಗಿ ತಲೆ ಕೊಟ್ಟು ಬಿಟ್ಟು ಹಾಳು ಮಾಡ್ಕೋಬಾರ್ದು ಜೀವಿತನ. ಭವಿಷ್ಯ ಹೇಳೋದು ಅಲ್ಲ ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತದೆ, ದೇವರ ವಾಕ್ಯ ಆಧಾರ ಇಲ್ಲದ ಪ್ರವಾದನೆಗಳು ಯಾವುದು ಪ್ರವಾದನೆ ಅಲ್ಲ ಅಂತ. ನಾನು ಪ್ರವಾದನೆಗೆ ವಿರೋಧ ಹೇಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನ ಪ್ರವಾದನೆ ಅಂದರೆ ನಿನ್ನೆ ಹೇಳಬೇಕು, ಇವತ್ತು ಹೇಳಬೇಕು, ನಾಳೆನೇ ಹೇಳಬೇಕು. ದೇವರ ವಾಕ್ಯ ಹಾಗೆ ಹೇಳ್ತದೆ. ಓಕೆ. ಸೀಕ್ರೆಟ್ ದೇವರು ಹೇಳ್ತಾರೆ. ನಮ್ಮ ವಿಷಯಕ್ಕೆ ಬರ್ತೇನೆ ನಾನು. ಪ್ರೈಸ್ ದಿ ಲಾರ್ಡ್. ಅರಸನು ಹೇಳ್ತಾ ಇದ್ದಾನೆ, ನನಗೆ ಕನಸು ಹೇಳಬೇಕು. ಯಥಾರ್ಥವಾದ ಪ್ರವಾದಿ ಆದರೆ ಹೇಳ್ತಾನೆ. ಆದರೆ ಅವ್ರ ಜೊತೆ ಇರೋದೆಲ್ಲ ಮಂತ್ರವಾದಿಗಳು. ಅವರಿಗೆ ಅರಸನೇ ನಿನ್ನ ಕನಸು ಹೇಳಿದ್ರೆ ನಾವೇನು ಹೇಳ್ತೀವಿ? ಏನು ಬೇಕಾದ್ರೆ ಹೇಳ್ಬೋದಲ್ಲ ಅರಸನ ಹತ್ರ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಇದಾಗತ್ತೆ ಅದಾಗತ್ತೆ ಅಂತ ಅರಸನ ಹತ್ರ ಹೇಳಕ್ಕೆ ಅರಸನಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅದಕ್ಕೆ ಕೇಳ್ತಾ ಇರೋದು ಏನಂತ ಹೇಳ್ಬಿಟ್ಟು. ಕೊನೆಗೆ ಎಲ್ಲರೂ ಕೈ ಕೊಟ್ಟರು. ಕೊನೆಗೆ ಅರಸನಿಗೆ ಕೋಪ ಬಂದ್ಬಿಡ್ತು. ಎಲ್ಲರನ್ನ ಸಾಯಿಸ್ರಿ ಅಂತ ಹೇಳಿದ್ರು. ಎಲ್ಲರನ್ನ ಸಾಯಿಸ್ರಿ, ಯಾರನ್ನ ಮಂತ್ರವಾದಿಗಳನ್ನೆಲ್ಲ ಸಾಯಿಸ್ಬಿಡ್ರಿ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೇಳ್ತಾ ಇರೋದು, ನನ್ನ ವಾಕ್ಯ ಎಲ್ಲ ತೆಗೊಂಡು ಓದೋಕ್ಕೆ ಸಮಯ ಇಲ್ಲ. ನನಗೆ 13ನೇ ವಾಕ್ಯ ಅಂತ 10ನೇ ವಾಕ್ಯದ ಕೆಳಗಡೆ ಓದಬೇಕಾದ್ರೆ, ಪ್ರೈಸ್ ದಿ ಲಾರ್ಡ್ ಹೇಳ್ತಾ ಇರೋದು 13ನೇ ವಾಕ್ಯ ಬರಬೇಕಾದ್ರೆ, ಅದನ್ನು ಅವನು ಕೊಲ್ಲೋದಕ್ಕೆ ಒಬ್ಬನಿಗೆ ಚಾರ್ಜ್ ಕೊಟ್ಟುಬಿಟ್ಟಿದ್ದಾನೆ. ಅವನು ಸಾಯಿಸೋಕೆ, ಇವರನ್ನು ಮಂತ್ರವಾದಿಗಳನ್ನು ಸಾಯಿಸೋಕೆ ಹೊರಟಿದ್ದಾನೆ. ಫಸ್ಟಿಗೆ ಯಾರನ್ನು ಹುಡುಕಿದ್ರಂತೆ? ದಾನಿಯೇಲನ್ನು ಹುಡುಕ್ತಾದ್ರೆ ನೋಡ್ರಿ. ಹಾಗೆ ತಾನೇ ಹೇಳ್ತಾ ಇರೋದು. ಒಂದು ಆ ವಾಕ್ಯ ಎಲ್ಲಿದೆ? ಹಾಂ, ಹ್ಞೂ ಹ್ಞೂ ಸ್ತೋತ್ರ. 13ನೇ ವಾಕ್ಯ. ಅರಸನ ಆಜ್ಞೆ ಹೊರಡಿಸಿದ್ರು ಮಂತ್ರವಾದಿಗಳನ್ನು ಸಾಯಿಸೋಕೆ ಹೊರಟವನು ಫಸ್ಟಿಗೆ ಯಾರನ್ನು ಹುಡುಕ್ತಾ ಇದ್ದಾನೆ ನೋಡ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವನಿಗೆ ವಿಷಯನೇ ಗೊತ್ತಿಲ್ಲ. ಇನ್ನು ಯಾರಿಗೆ? ದಾನಿಯೇಲನಿಗೆ ವಿಷಯನೇ ಗೊತ್ತಿಲ್ಲ. ಆದರೆ ಸಾಯಿಸೋದಕ್ಕೆ ಮೊದಲು ಅಲ್ಲಿಗೆ ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಅವನಿಗೆ ಕೇಳ್ತಾನೆ, ಏನಪ್ಪ ಇದು? ಅವನ ಹತ್ರ ಧೈರ್ಯಶಾಲಿ ಯಾರು? ದಾನಿಯೇಲ. ಏನಾಯಿತು ಸಮಸ್ಯೆ ಅಂತ ಕೇಳ್ತಾ ಇದ್ದಾನೆ. ಅವನು ಹೇಳಿದನು, ಈ ಥರ ಆಗಿದೆ. ಸರಿಯಪ್ಪ, ನನಗೆ ಟೈಮ್ ಕೊಡು, ನಾನು ಹೇಳ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೆ ನಾನು ಶಾರ್ಟಾಗಿ ಹೇಳ್ಬಿಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಟೈಮ್ ಕೊಡ್ರಿ ಅಂತ ಹೇಳಿದ್ರೆ ಸರಿ, ಟೈಮ್ ಕೊಟ್ಟರು. ಆ ರಾತ್ರಿಯಲ್ಲಿ 17ನೇ ವಾಕ್ಯದಲ್ಲಿ ಓದಿದೆವು, ದಾನಿಯೇಲನು ಮನೆಗೆ ಬಂದು ತನ್ನ ಸ್ನೇಹಿತರಾದಂತಹ ಪ್ರೈಸ್ ದಿ ಲಾರ್ಡ್ ಅನನೀಯ, ಮಿಶಾಯೇಲ್, ಅಜರ್ಯ, ಅಥವಾ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ನಾವು ಹೇಳುವ ಹಾಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರಿಗೆ ವಿಷಯವನ್ನು ತಿಳಿಸಿ ದಾನಿಯೇಲನು ಹೇಳುವಂಥ ಒಂದು ಮಾತಿದೆ. ಏನು ಗೊತ್ತಾ? ನಾವು ಬಾಬೇಲಿನ ಇತರ ವಿದ್ವಾಂಸರ ಜೊತೆಯಲ್ಲಿ ನಾಶವಾಗದೇ ಇರುವುದಕ್ಕೆ ದೇವರು ಈ ರಹಸ್ಯವನ್ನು ನಮಗೆ ತಿಳಿಯಪಡಿಸುವಂತೆ ನಾವು ಬೇಡಿಕೊಳ್ಳೋಣ. ಅಂದರೆ ಪ್ರಾರ್ಥನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಇವರು 4 ಜನ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತಾ, ರಹಸ್ಯವಾಗಿ ಕುಳಿತು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಏನಂತ? ಅರಸನ ರಹಸ್ಯವನ್ನು ಪ್ರಕಟಪಡಿಸುವುದಕ್ಕೆ. ಅದರ 19ನೇ ವಾಕ್ಯ ಓದಿದೆವು. ಆ ರಾತ್ರಿಯಲ್ಲಿ ದೇವರು ಆ ರಹಸ್ಯವನ್ನು ದಾನಿಯೇಲನ ಕನಸಿನಲ್ಲಿ ಅವನಿಗೆ
ವ್ಯಕ್ತವಾಗಿ ಪ್ರಕಟಪಡಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ರಾತ್ರಿ ನಾನು ಹೇಳುವ ಈ ವಾಕ್ಯ, ನಾವು ಓದಿದಂತೆ ಈ ವಾಕ್ಯದ ನಾವು ಗಮನಿಸಬೇಕಾದ ವಿಷಯ, ಪ್ರೈಸ್ ದಿ ಲಾರ್ಡ್, ಇಫ್ ಯು ಹ್ಯಾವ್ ಎ ಟೈಮ್ ಟು ಸ್ಪೆಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಸೀಕ್ರೆಟ್, He is the one who reveals the secrets. ನಿನಗೆ ರಹಸ್ಯಗಳನ್ನು ಪ್ರಕಟಪಡಿಸುತ್ತಾನೆ. ಏನು ರಹಸ್ಯ ಪ್ರಕಟಪಡಿಸುತ್ತಾನೆ? ನಮ್ಮ ಭವಿಷ್ಯ ಮಾತ್ರ ಅಲ್ಲ. ಗಮನಿಸಿರಿ, ನಿಮ್ಮ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಟೆನ್ಷನ್ ತಗೋಬೇಡ್ರಿ. ನಿಮ್ಮ ಭವಿಷ್ಯ ಮಾತ್ರವಲ್ಲ, ನಿನ್ನ ಕುಟುಂಬದ ಭವಿಷ್ಯ ಮಾತ್ರವಲ್ಲ, ಅರಸನ ಚರಿತ್ರೆಯನ್ನು ನನಗೆ ತಿಳಿಯಪಡಿಸುತ್ತಾನೆ. ದೇಶದ ರಹಸ್ಯಗಳನ್ನು ತಿಳಿಯಪಡಿಸುತ್ತಾನೆ. ದೇಶದ ಭವಿಷ್ಯವನ್ನು ತಿಳಿಯಪಡಿಸುತ್ತಾನೆ. ಯಾರಿಗೆ ಭವಿಷ್ಯ ತಿಳಿಯಪಡಿಸುವುದು? ಪ್ರೈಸು, ದೇಶದ ಭವಿಷ್ಯ ಯಾರ ಕೈಯಲ್ಲಿದೆ? ಪ್ರಾರ್ಥನೆ ಮಾಡುವವರ ಕೈಯಲ್ಲಿದೆ. ಪ್ರೈಸು, ಯಾರು ಮೊಣಕಾಲು ಹಾಕುತ್ತಾರೋ ಅವರ ಕೈಯಲ್ಲಿದೆ ನಿಮ್ಮ ಭವಿಷ್ಯ. ಈಗಲ ಕಾಲ ದೇವರು ನಿಮ್ಮನ್ನು ಈ ಪಟ್ಟಣದಲ್ಲಿ ಕಂಡಿರುವಂಥದ್ದು ಹೇಗೋ ಬಂದು ಹೋಗುವುದಕ್ಕೋಸ್ಕರವಲ್ಲ. ಹಲ್ಲೆಲೂಯಾ. ಹೇಗೋ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಭಾಷೆಯಲ್ಲಿ ಹೇಳಿದ್ರೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಇರೋದಕ್ಕಲ್ಲ. ಪ್ರೈಸ್ ದಿ ಲಾರ್ಡ್. ಬಂದೇವಾ? ಪಾಸೆ, ನಾನು ಬಂದಿದ್ದೀನಿ ಪಾಸೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದಕ್ಕೋಸ್ಕರ ಅಲ್ಲ ನಮ್ಮನ್ನು ಇಟ್ಟಿರುವಂಥದ್ದು. ಈ ಪಟ್ಟಣ ನಿಮ್ಮ ಕೈಗೆ ದೇವರು ಕೊಟ್ಟಿದ್ದಾನೆ. ಈ ಪಟ್ಟಣದ ಜವಾಬ್ದಾರಿ ನಿಮ್ಮದು. ಈ ಪಟ್ಟಣಕ್ಕೆ ನೀವು ಕಾವಲುಗಾರರಾಗಿದ್ದೀರಿ. ಈ ಪಟ್ಟಣಕ್ಕೆ ಏನಾದರೂ ಸಂಭವಿಸಿದರೆ ದೇವರು ನಿಮ್ಮ ಹತ್ರ ಕೇಳ್ತಾರೆ. ಪ್ರೈಸ್, ಕಾರಣ ಗೊತ್ತಾ? ಇದರ ರಹಸ್ಯವನ್ನು ನಿಮಗೆ ಮಾತ್ರ ದೇವರು ಪ್ರಕಟಪಡಿಸುವಂಥದ್ದು. ಆದರೆ ಇದುವರೆಗೂ ದೇವರೇ ಏನು ಪ್ರಕಟವಾಗಲಿಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡಿದರೆ ಅದಕ್ಕೆ ಕಾರಣ ಬೇರೆ ಏನೂ ಇಲ್ಲ. ರಹಸ್ಯವಾಗಿ ಕುಳಿತುಕೊಳ್ಳೋದಕ್ಕೆ ನೀವು ಸಮಯ ತೆಗೆದುಕೊಂಡಿಲ್ಲ. ಈಗಲ ಕಾಲ ಈ ಸಂಜೆ ವೇಳೆ ದೇವರ ಆತ್ಮನ ಹೇಳೋದನ್ನು ನಾವು ಮತ್ತೊಮ್ಮೆ ದೇವರ ಕೈಗಳಲ್ಲಿ ಒಪ್ಪಿಸಿಕೊಂಡು ಹೇಳೋಣ, ದೇವರೇ ಈ ರಾತ್ರಿ ನನ್ನನ್ನು ಸಮರ್ಪಿಸುತ್ತಾ ಇದ್ದೇನೆ. ಈ ಪಟ್ಟಣದ ಜನರು ಹಾಳಾಗಬಾರದು, ಈ ನಗರದ ಜನರು ಹಾಳಾಗಬಾರದು ಸ್ವಾಮಿ. ನನ್ನ ನೆರೆಯವರು ಹಾಳಾಗಬಾರದು ಸ್ವಾಮಿ. ನನ್ನ ಫ್ರೆಂಡ್ಸ್ಗಳು ಹಾಳಾಗಬಾರದು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಒಂದು ಗಮನಿಸಿರಿ, ಒಂದು ಆಳವಾದ ಒಂದು ಮರ್ಮ ಇಲ್ಲಿ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ದಾನಿಯೇಲನು ಹೇಳುವಂಥ ವಿಷಯ, ನಾವು ಬಾಬೇಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದೇ ಇರುವುದಕ್ಕೋಸ್ಕರ. ಹಲ್ಲೆಲೂಯಾ. ಅದರ ಅರ್ಥ ಏನು ಗೊತ್ತಾ? ವಿದ್ವಾಂಸರು ಅಂತ ಹೇಳೋದಕ್ಕೆ ಅದಕ್ಕೆ ಅದರ ಒಂದನೇ ವಾಕ್ಯ ಹೇಳಿದ, ಮಂತ್ರವಾದಿಗಳು, ಶಕುನವಾದಿಗಳು, ವಿದ್ವಾಂಸರು, ಇವರೆಲ್ಲ ಮಂತ್ರವಾದಿಗಳು. ನಾವು ಹೇಳ್ತೀವಲ್ಲ, ಮಾಟ ಮಂತ್ರ ಮಾಡಿಸೋರು, ಶಕುನಗಾರರು, ಜೋಯಿಸರು. ಅದರ ಅರ್ಥ ಏನು ಗೊತ್ತಾ? ಈಗ ಚೀಟಿ ಯಾರ ಹತ್ರ ಬಂದಿದೆ? ದಾನಿಯೇಲನಿಗೆ. ಅವರ ಸಮಯ ಮುಗಿಯಿತು. ಯಾರ ಸಮಯ? ಮಾಟಗಾರರ ಸಮಯ ಮುಗಿಯಿತು. ಮಂತ್ರವಾದಿಗಳ ಸಮಯ ಮುಗಿಯಿತು. ಜೋಯಿಸರ ಸಮಯ ಮುಗಿಯಿತು. ಇನ್ನು ಪ್ರಾರ್ಥನೆ ಮಾಡುವವರ ಸಮಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಉಡಮ ಶಂದನ ರಗದಗಸ್ಯಾಂದುನ ಮನ. ಇದುವರೆಗೂ ಅರಸರುಗಳನ್ನು ಆಳ್ವಿಕೆ ಮಾಡುತ್ತಾ ಇದ್ದಂತಹ, ಅರಸುತನಗಳನ್ನು ನಿಯಂತ್ರಿಸುತ್ತಾ ಇದ್ದ, ಸರ್ಕಾರಗಳನ್ನು ನಿಯಂತ್ರಿಸುತ್ತಾ ಇದ್ದ, ಆಡಳಿತಗಳನ್ನು ನಿಯಂತ್ರಿಸುತ್ತಾ ಇದ್ದ ಮಂತ್ರವಾದಿಗಳ, ಜೋಯಿಸರ, ವಿದ್ವಾಂಸರ ಸಮಯ ಮುಗಿಯಿತು. ಇನ್ನು ಏನಿದ್ರು ಪ್ರಾರ್ಥನೆ ಮಾಡುವವರ ಸಮಯ. ಆ ಸಮಯವನ್ನು ನನಗೂ ನಿಮಗೂ ದೇವರು ಬಿಟ್ಟು ಕೊಟ್ಟಿದ್ದಾನೆ. ನಾವು ಸಿದ್ಧವಾಗಿರುವುದಾದರೆ ರಹಸ್ಯಗಳನ್ನು ಪ್ರಕಟಪಡಿಸುವುದಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಆರ್ ಯು ರೆಡಿ ಟು ಬಿ ಇನ್ ದ ಸೀಕ್ರೆಟ್ ಪ್ಲೇಸ್? ಗಾಡ್ ಇಸ್ ಗೋಯಿಂಗ್ ಟು ರಿವೀಲ್ ದ ಮಿಸ್ಟರೀಸ್ ಆಫ್ ದ ಸಿಟಿ. ದೇಶದ, ಪಟ್ಟಣದ, ರಾಜ್ಯದ ವಿಷಯಗಳನ್ನು ನಿಮಗೆ ಪ್ರಕಟಪಡಿಸುವುದಕ್ಕೆ ದೇವರು ಕಾಯ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಗೆ ಅಲ್ಲ, ಪ್ರೈಸ್ ದೇವರೇ ಏನು ಹೇಳಪ್ಪ, ನಾನೀಗ ಹೋಗ್ತಾ ಇರ್ತೀನಿ, ಹೇಳ್ತಾ ಇರಪ್ಪ ಅಂತ ಅಲ್ಲ. ಇಫ್ ಯು ಆರ್ ರೆಡಿ ಟು ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ನೀನು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋದಕ್ಕೆ ತೀರ್ಮಾನಿಸುವುದಾದರೆ ಪ್ರಕಟಪಡಿಸುವುದಕ್ಕೆ ದೇವರು ಕಾಯ್ತಾ ಇದ್ದಾನೆ. ಈ ವಾನ್ಸ್ ರಿವೀಲ್. ಪ್ರೈಸ್, ನಾನು ನಿನ್ನೆ ದಿನ ಹೇಳಿದ ನೆನಪಿದೆ ನಿಮಗೆ, 3ನೇ ಅಧ್ಯಾಯದ 7ನೇ ವಾಕ್ಯ. ಆಮೋಸ ಪ್ರವಾದನೆಯಲ್ಲಿ ಹೇಳ್ತಾರೆ, ದೇವರು ತನ್ನ ಸೇವಕರಾದ ಪ್ರವಾದಿಗಳಿಗೆ ಸ್ತೋತ್ರ ತಿಳಿಸದೆ ಏನು ಮಾಡೋದಿಲ್ಲ. ಆಮೋಸ 3:7. ನನಗೆ ವಾಕ್ಯ ಗೊತ್ತಿದೆ, ಅದು ನಿಮಗೆ ಗೊತ್ತಾಗಬೇಕಲ್ಲ ಅಂತ ಓದಕ್ಕೆ ಹೇಳ್ತಾ ಇರೋದು. ಓಕೆ, ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡೋದಿಲ್ಲ. ತನ್ನ ಭಕ್ತರಾಗಿ ನಾನು ನೀವುಗಳು ಲೆಕ್ಕಿಸಲ್ಪಟ್ಟಿದ್ದೇವಾ? ನಾವು ದೇವರ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರ ಸಾಕ? ಪ್ರೈಸ್ ದಿ ಲಾರ್ಡ್. ನಾನು ದೇವರ ಮಗನು, ನಾನು ದೇವರ ಮಗಳು ಅಂತ ಹೇಳ್ಕೊಂಡು ನಡೆದ್ರೆ ಸಾಕ? ರೊಟ್ಟಿ ತಿನ್ನೋಕೆ ಮಾತ್ರನ ದೇವರ ಮಕ್ಕಳು? ರೊಟ್ಟಿ ತಿನ್ನೋದಂದ್ರೆ ಈಗ ನಾವು ಕರ್ತನ ಮೇಜಿಗೋಸ್ಕರ ಮಾತ್ರ ಭಾನುವಾರ ಚರ್ಚಿಗೆ ಬಂದ್ಬಿಟ್ಟು ನಾನು ರೊಟ್ಟಿ ತಿಂದೆ, ನಾನು ವಿಶ್ವಾಸಿ, ನಾನು ಸಭೆ ಮೆಂಬರು, ನಾನು ಸಭಾ ಸದಸ್ಯ, ಇದಕ್ಕೋಸ್ಕರ ಇರೋದು ನಾವು? ಇಲ್ಲರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ನಿಮಗೋಸ್ಕರ ಕೆಲವು ಪ್ರಕಟಣೆಗಳನ್ನು ಕೊಡೋದಕ್ಕೆ ಬಯಸ್ತಾ ಇದ್ದಾನೆ. ಪ್ರೈಸ್, ನೋ ಮ್ಯಾಟರ್ ವಾಟ್ ಪೀಪಲ್ ಸೇ ಅಬೌಟ್ ಯು. ನಿಮ್ಮ ಕುರಿತು ಜನರು ಏನು ಹೇಳ್ತಾರೆ ವಿಷಯ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋದಕ್ಕೆ ತೀರ್ಮಾನಿಸುವುದಾದರೆ ನಿಮ್ಮನ್ನು ದೇವರು ಆಶೀರ್ವದಿಸುವುದಕ್ಕೆ ಬಯಸುತ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸಾಯಿಸುವುದಕ್ಕೆ ಅಥವಾ ಕೊಲೆ ಅಥವಾ ಪ್ರಾಣ ತೆಗೆಯುವುದಕ್ಕೆ ಹೊರಟಂಥವನು ಆರ್ಯೋಕನು. ಪ್ರೈಸ್ ದಿ ಲಾರ್ಡ್. ಆರ್ಯೋಕ ಅಂತ ಹೇಳಿ ವಿಷಯ ಅಂತ ಹೇಳಿದ್ರೆ ಆರ್ಯೋಕ. ಪ್ರೈಸ್ ದಿ ಲಾರ್ಡ್. ದಳವಾಯ ಅವನು ಹೊರಟಿರೋದು, ಸಾಯಿಸೋಕೆ ಹೊರಟಿರೋದು ಯಾರು?
ಆರ್ಯೋಕ ಅಂತ ಹೇಳುವಂಥ ಅವನ ಹೆಸರು. ಪ್ರೈಸಲು ಆರ್ಯೋಕ ಸಾಯಿಸೋದಕ್ಕೆ ಹೊರಟವನು ಮೊದಲು ಯಾರನ್ನು ಹುಡುಕಿದನಂತೆ? ದಾನಿಯೇಲನ ಹುಡುಕಿದನಂತೆ. ಪ್ರಾರ್ಥನೆ ಮಾಡೋರನ್ನೇ ಇವನಿಗೆ ಟಾರ್ಗೆಟು. ಆದರೆ ಆರ್ಯೋಕ ಅಂದರೆ ವಿಷ. ಪ್ರೈಸಲು ಆ ವಿಷವಾದವನನ್ನು ಸಹ ಕಂಟ್ರೋಲ್ ಮಾಡೋದಕ್ಕೆ ಪ್ರಾರ್ಥನೆ ಮಾಡುವನಿಗೆ ಶಕ್ತಿ ಇದೆ. ಪ್ರೈಸಲು ಅವನು ಎಷ್ಟೆಲ್ಲ ವಿಷ ಕಾರ್ತಾ ಇದ್ರು, ನಿನ್ನ ವೈರಿ ಎಷ್ಟೆಲ್ಲ ಉಪಾಯಗಳನ್ನು ಹೂಡಿದರೂ ಸಹ ನಾನು ನಂಬುತ್ತೇನೆ ನಿನ್ನ ಮಂತ್ರವಾದಿ, ನಿನ್ನ ವಿರೋಧಿಯಾದಂಥ ಸೈತಾನನ ಸಮಯ ಮುಗಿದೋಯ್ತು. ಮಂತ್ರವಾದಿ ಸಮಯ ಹೇಳ್ತಾ ಇರ್ಬೋದು, ಎಷ್ಟೋ ವರ್ಷಗಳಿಂದ ಕಟ್ಟಲ್ಪಟ್ಟಿದ್ದೇನೆ, ಯಾವ ಕಾರಣಕ್ಕೂ ಮೇಲೆ ಬರೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ, ಉದ್ಧಾರ ಆಗೋದಕ್ಕೆ ಆಗ್ತಾ ಇಲ್ಲ. ಒಂದು ದಿನ ಮೇಲೆ ಇದ್ರೆ ನೆಕ್ಸ್ಟ್ ದಿನ ಕೆಳಗೆ. ಪ್ರೈಸಲು 3 ದಿನ ಆತ್ಮಿಕವಾಗಿದ್ರೆ 4ನೇ ದಿನದಲ್ಲಿ ಡಮಾರ್. ಪ್ರೈಸಲು ಹಲ್ಲೆಲೂಯ. 1 ವಾರ ಚೆನ್ನಾಗಿದ್ರೆ ಚೆನ್ನಾಗಿ ಸಂತೋಷವಾಗಿ ಕೈತಟ್ಟಿ ಆರಾಧನೆ ಮಾಡಿ ಮನೆಗೆ ಹೋದ್ರೆ ಸಾಕು, ಮತ್ತೆ 3 ವಾರ ಪ್ರೈಸಲು ಅಷ್ಟೇ ಅಲ್ಲ. ಈಗಾಗಲೇ ಕಾಲದಲ್ಲಿ ಒಂದು ಬದಲಾವಣೆಗೆ ದೇವರು ಬಯಸ್ತಾ ಇದ್ದಾನೆ. ಪ್ರೈಸು ನಿನಗೆ ಕೆಲವನ್ನು ದೇವರು ಕೊಡುವುದಕ್ಕೆ ಬಯಸ್ತಾನೆ. ಏನು ಗೊತ್ತಾ? ಕೆಲವು ಸೀಕ್ರೆಟ್ಗಳು ತಿಳಿಯಪಡಿಸೋದಕ್ಕೆ ಬಯಸ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇರುವಂಥ ಅನೇಕ ವಿಷಯಗಳಲ್ಲಿ ಹೇಳ್ತಾ ಇದೆ. ನನ್ನ ವಿಷಯಕ್ಕೆ ಹೋಗ್ತಾ ಇಲ್ಲ, ನಮ್ಮ ವಿಷಯ ಪ್ರೈಸು ಈಗಲೇ ಕಾಲ ಸೀಕ್ರೆಟ್ ಆಗಿರುವುದಕ್ಕೆ ಸಮಯ ಇದೆಯಾ ನಿಮಗೆ? ಹಲ್ಲೆಲೂಯ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನೀವೊಂದು ಅರ್ಧ ಗಂಟೆ, ಪ್ರೈಸಲು ಎಷ್ಟು ಗಂಟೆ? ಅರ್ಧ ಗಂಟೆ ಅಂದರೆ ಎಷ್ಟು ನಿಮಿಷ? ಒಂದು 30 ನಿಮಿಷ ನೀವು ಒಂಟಿಯಾಗಿ ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ ಒಂದು ತೀರ್ಮಾನ ತಗೊಂಡ್ರೆ ಇಷ್ಟು ದೊಡ್ಡ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಯಾವುದೂ ಇಲ್ಲ. ಮಿನಿಮಮ್ ಹೇಳ್ತಾ ಇದ್ದೀನಿ 30 ನಿಮಿಷ. 30 ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನನ್ನ ದೇವರೊಂದಿಗೆ ಕುಳಿತು ಒಂಟಿಯಾಗಿ ಅಂತ ಹೇಳಿದರೆ, ಪ್ರೈಸಲು ತೀರ್ಮಾನ ತೆಗೆದುಕೊಂಡ್ರೆ ಇದಕ್ಕಿಂತ ದೊಡ್ಡ ಶ್ರೇಷ್ಠವಾದ ಆಶೀರ್ವಾದ ಯಾವುದೂ ಇಲ್ಲ. ಕಾರಣ ನಿಮ್ಮಷ್ಟು ಶಕ್ತರು ಬೇರೆ ಯಾರೂ ಇಲ್ಲ. ಪ್ರೈಸಲು ಹಲ್ಲೆಲೂಯ. ನಾನು ನಿನ್ನ ಹೇಳಿದ ನಿಮ್ಮನ್ನು ಕದಲಿಸೋದಕ್ಕೆ ಮತ್ತೆ ಯಾರಿಗೂ ಸಾಧ್ಯವಾಗೋದಿಲ್ಲ. ಒಂದು 30 ನಿಮಿಷ ನೀವು ಕುಳಿತರೆ 4 ದಿನ ಆದ್ರೆ ನಿಮಗೆ ಅನಿಸ್ತದೆ 1 ಗಂಟೆ ಕೂತ್ಕೋಬೇಕು ಅಂತ ಅನಿಸ್ತದೆ. ಕಾರಣ ದೇವರ ಸಾನ್ನಿಧ್ಯದ ಆ ಶ್ರೇಷ್ಠತೆಯನ್ನು ಅನುಭವಿಸಿದರೆ ಮತ್ತೆ ಎದ್ದು ಬರೋಕ್ಕಾಗಲ್ಲ. ಆತನ ಸಾನ್ನಿಧ್ಯದಿಂದ ಎದ್ದು ಆಚೆ ಬರೋದಕ್ಕಾಗೋದಿಲ್ಲ. ಇನ್ನು ಮತ್ತೆ ಫೋನ್ ಬೇಡ, ಯಾರ ಥರ ಮಾತನಾಡೋದು ಬೇಕಾಗಿಲ್ಲ ಅಂತ ಅನಿಸ್ತದೆ ಕೆಲವೊಂದು ಸಾರಿ. ಕಾರಣ ಪ್ರೈಸು ದೇವರ ಸಾನ್ನಿಧ್ಯದ ರುಚಿ ನೋಡಿದರೆ, ಅನುಭವದಿಂದ ಸವಿದು ನೋಡಿದರೆ ಮತ್ತೆ ಯಾವುದು ಟೇಸ್ಟ್ ಆಗಿ ಅನಿಸೋದಿಲ್ಲ. ಯಾರ ಮಾತುಗಳು ಯಾರೆಲ್ಲ ಕಥೆ ಯಾರೆಲ್ಲ ಹೇಳಿದ್ರು ಅದು ಯಾವುದು ಇಂಟ್ರೆಸ್ಟ್ ಆಗಿ ಅನಿಸಲ್ಲ. ಕಾರಣ ಏನು ಗೊತ್ತಾ? ದೇವರ ಶಬ್ದ ಅಷ್ಟು ಇಂಪಾದದು, ಅಷ್ಟು ಮಧುರವಾದದು. ದೇವರ ವಾಕ್ಯಗಳು ಅದು ಜೇನಿಗಿಂತಲೂ ಜೇನು ತುಪ್ಪಕ್ಕಿಂತಲೂ ಮಧುರವಾದದು ಅಂತ ಹೇಳ್ತಾ ಇದೆ. ಇಷ್ಟು ಶ್ರೇಷ್ಠವಾದ ದೇವರ ಶಬ್ದ. ಆ ದೇವರ ಶಬ್ದ ಕೇಳುವುದಕ್ಕೆ ನಮ್ಮ ಕಿವಿಗಳು ತೆರೆಯಲಿ, ನಮ್ಮ ಹೃದಯಗಳು ತೆರೆಯಲಿ, ನಮ್ಮ ಶರೀರ ಆತ್ಮ ಪ್ರಾಣಗಳ ದೇವರಿಗೆ ಅರ್ಪಿಸಿಕೊಡೋಣವ. ಎಸ್ ಪ್ರೈಸಲು. ನಾನು ಹೇಳಿದ ಹಾಗೆ ಇವತ್ತಗಳ ಕಾಲ ನಾವು ಅವರನ್ನು ಇವರನ್ನು ಹೇಳ್ಕೊಳ್ತಾ ಕಟ್ಟು ಪಾಸ್ಟ್ರೆ, ಬಂಧನ ಪಾಸ್ಟ್ರೆ, ಹೋರಾಟ ಪಾಸ್ಟ್ರೆ. ಹಲ್ಲೆಲೂಯ. ಏನು ಬಂಧನ, ಕಟ್ಟುಗಳು ಪಾಸ್ಟ್ರೆ, ಬಂಧನಗಳು. ಪ್ರೈಸಲು. ಮಂತ್ರವಾದಿ ಇದುವರೆಗೂ ಕಟ್ಟಿ ಇಟ್ಟಿರ್ಬೋದು. ಇವತ್ತು ನಾನು ನಂಬುತ್ತಾ ಇದ್ದೀನಿ ಉಪವಾಸ ಪ್ರಾರ್ಥನೆ ಮುಗಿಯುವಷ್ಟು ಹೊತ್ತಿಗೆ ಅವನ ಸಮಯ ಮುಗಿಯಿತು. ಇನ್ನು ಏನಿದ್ರು ನಿಮ್ಮ ಸಮಯ. ಯಾರ ಸಮಯ ಹೇಳಿ? ಹೇಳಿ, ಯಾರ ಸಮಯ? ಯಾರ ಸಮಯ? ನನ್ನ ಸಮಯ. ಪ್ರೈಸಲು. ಹಲ್ಲೆಲೂಯ. ಹಲ್ಲೆಲೂಯ. ಯಾರ ಸಮಯ? ಜೋರಾಗಿ ಹೇಳ್ರಿ, ನನ್ನ ಸಮಯ. ಪ್ರೈಸಲು. ಅಂದರೆ ಅದರ ಅರ್ಥ ಇನ್ನು ನಾನು ಹೇಳದೆ ನಡೆಯೋದು. ಪ್ರೈಸು. ನಾನು ಹೇಳಿದ ಹಾಗೇನೆ ನಡೆಯೋದು. ಅರಸನಾದರೂ ಸರಿ, ಅಧಿಕಾರಿ ಆದರೂ ಸರಿ, ಯಾವ ದೇಶವಾದರೂ ಸರಿ, ಇನ್ನು ನಾನು ಹೇಳದೆ ನಡೆಯೋದು. ನೀನು ಪ್ರಾರ್ಥನೆ ಮಾಡಿದ್ರೆ ನಡೀತದೆ. ಸುಮ್ಮನೆ ಇವತ್ತು ಭಾಷೆ ಹೇಳಿದ್ರಂತೆ ನಡೆಯಲ್ಲ. ಪ್ರೈಸು. ನೀವು ಕುಳಿತುಕೊಂಡು ಸೀಕ್ರೆಟ್ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದರೆ, ಪ್ರೈಸಲು ಹಲ್ಲೆಲೂಯ, ದೇವರು ನಿಮ್ಮನ್ನು ಉಪಯೋಗಿಸುವುದಕ್ಕೆ ಬಯಸ್ತಾ ಇದ್ದಾನೆ. ಹಲ್ಲೆಲೂಯ. ಯು ವಿಲ್ ನೆವರ್ ರಿಮೈನ್ ಸೇಮ್. ಈ ರೀತಿಯಾಗಿ ಇನ್ನು ಉಳ್ಕೊಳ್ಳೋದಿಲ್ಲ, ಹೀಗೆ ಇರೋದಿಲ್ಲ. ಪ್ರೈಸಲು. ಹಲ್ಲೆಲೂಯ. ಅಡ್ಜಸ್ಟ್ಮೆಂಟ್ ಆತ್ಮಿಕ ಜೀವಿತ ಮುಗಿಯಿತು ಇವತ್ತಿಗೆ. ಅಡ್ಜಸ್ಟ್ಮೆಂಟ್ ಆತ್ಮಿಕ ಜೀವಿತ ಇವತ್ತಿಗೆ ಮುಗಿಯಿತು. ಯು ಆರ್ ಗೋಯಿಂಗ್ ಟು ಬಿ ಅನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್. ಅಸಾಧಾರಣವಾದ ಒಂದು ವ್ಯಕ್ತಿಯಾಗಿ ಪ್ರೈಸಲು. ಹಲ್ಲೆಲೂಯ. ದೇವರು ನಮ್ಮನ್ನು ಮಾರ್ಪಡಿಸೋದಕ್ಕೆ ಹೋಗ್ತಾ ಇದ್ದಾನೆ. ಎಸ್ ಹಲ್ಲೆಲೂಯ. ಗಾಡ್ ಇಸ್ ಸ್ಪೀಕಿಂಗ್ ಟು ಸಮ್ ಆಫ್ ಯು. ಕೆಲವರಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. ದೇವರು ವ್ಯಕ್ತವಾಗಿ ಕೆಲವರನ್ನು ಉಪಯೋಗಿಸೋದಕ್ಕೆ ಬಯಸ್ತಾ ಇದ್ದಾನೆ. ಈ ವಾನ್ಸುರೇಬೇರ್ ಕೆಲವರು ದಾಹದಿಂದ ಕುಳಿತಿದ್ದೀರಿ, ಆ ಬಾಯಾರಿಕೆಯಿಂದ ಕುಳಿತಿದ್ದೀರಿ, ಬಹಳ ಆಸಕ್ತಿಯಿಂದ ಕುಳಿತಿದ್ದೀರಿ. ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಇಲ್ಲ ಕೆಲವು ಸೀಕ್ರೆಟ್ಗಳ ದೇವರು ಇದರಲ್ಲಿ ಪ್ರಕಟಪಡಿಸುತ್ತಾನೆ. ಹೇಳ್ತಾನೆ, ಈ ರಾತ್ರಿಯೇ ದುಡಮನ ರಭ ಶಂಭನಾದಿಗಲ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ